ಹಾಯ್ ಹಲೋ ಮತ್ತೊಮ್ಮೆ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲಿಂದ ನಾನು ನಿಮ್ಮ ರಮೇಶ್ ಸರ್. ಸ್ನೇಹಿತರೆ, ಪಠ್ಯಪುಸ್ತಕ ವಿಶ್ಲೇಷಣಾ ಸರಣಿಗಳು ಅದ್ಭುತವಾಗಿ ಬರ್ತಾ ಇದೆ. ನೀವು ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹೀಗೆ ಪಾಠಗಳನ್ನು ನೋಡ್ತಾ ಇದ್ದರೆ ಜೀವನದಲ್ಲಿ ಸಕ್ಸಸ್ ಅಂತೂ ಕಟ್ಟಿಟ್ಟು ಬುತ್ತಿ ಅಂತ ಕಾಣುತ್ತೆ. ಬನ್ನಿ ನೋಡೋಣ, ಇವತ್ತಿನ ನಮ್ಮ ಪಠ್ಯಪುಸ್ತಕ ವಿಶ್ಲೇಷಣಾ ಸರಣಿಯಲ್ಲಿ ನಾವು ಯಾವ ಪಾಠ ತಗೊಂಡಿದ್ದೀವಿ ಅಂತಂದರೆ ಅಧ್ಯಾಯ 17 ಇತಿಹಾಸ, 8ನೇ ತರಗತಿ ಸಮಾಜ ವಿಜ್ಞಾನದ ಗುಪ್ತರು ಮತ್ತು ವರ್ಧನರ ಒಂದು ಇತಿಹಾಸವನ್ನು ನಿಮಗೋಸ್ಕರ ತಗೊಂಡು ಬಂದಿದ್ದೀವಿ. ಸೊ ಇದರಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳು ಸಿಗುತ್ತೆ. ನೀವು ಕೂಡ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು, ಭಾಳ ಬಂಗಾರವಾಗಿಸ್ಕೋಬೇಕು. ಹಾಗೆ ಅದ್ಭುತವಾದಂಥ ದಿನಗಳನ್ನು ನಿಮ್ಮ ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ದೀರಲ್ಲ, ಅದು ನಿಮ್ಮ ಕೈಗೆ ಸಿಗಬೇಕು ಅಂತ ಹಾರೈಸ್ತಾ ಬನ್ನಿ. ಇವತ್ತಿನ ನಮ್ಮ ಅದ್ಭುತವಾಗಿರ್ತಕ್ಕಂಥ ಪಾಠ ಗುಪ್ತರು ಮತ್ತು ವರ್ಧನರು ಬಗ್ಗೆ ನಾವು ಇವತ್ತು ಮಾತಾಡೋಣ. ಸ್ನೇಹಿತರೆ, ನಿಮಗೆ ಕಾಣ್ತಾ ಇರೋವಂಥ ಈ ಭೂಪಟವನ್ನು ನೋಡ್ತಾ ಇದ್ದೀರಲ್ವಾ, ಇದು ಗುಪ್ತರ ಕಾಲದಲ್ಲಿ ನಮಗೆ ಇದ್ದಂಥ ಒಂದು ಬಾರ್ಡರ್. ಈ ಕಡೆ ಅಫ್ಘಾನಿಸ್ತಾನದ ಬಾರ್ಡರಿಂದ ಹಿಡಿದು ಪಾಕಿಸ್ತಾನದಿಂದ ಶುರುವಾಗಿ ಬಲೂಚಿಸ್ತಾನ್ವರೆಗೂ ಮತ್ತು ಈ ಕಡೆ ನಮಗೆ ಪಶ್ಚಿಮ ಬಂಗಾಳದವರೆಗೂ ಮತ್ತು ಸಿಕ್ಕಿಂವರೆಗೂ ಕೂಡ ಈ ಸಾಮ್ರಾಜ್ಯ ವಿಸ್ತಾರವಾಗಿದೆ. ದಕ್ಷಿಣದಲ್ಲಿ ಮಹಾರಾಷ್ಟ್ರದವರೆಗೂ ಕೂಡ ವಿಸ್ತಾರವಾಗಿರತಕ್ಕಂಥ ಬಾರ್ಡರ್ ಇದೆ. ಇಷ್ಟೇನಾ ಅಂದರೆ ಇದು ಅವರ ಪ್ರಮುಖ ಸಾಮ್ರಾಜ್ಯ ಮತ್ತು ಇದಕ್ಕೆ ಸಾಮಂತ ರಾಜ್ಯಗಳು ಕೂಡ ಇದ್ದವು. ದಕ್ಷಿಣದಲ್ಲಿ ಪಲ್ಲವರು, ವಿಷ್ಣುಗೋಪ ಕೂಡ ಸಮುದ್ರಗುಪ್ತನಿಗೆ ಸೋತಿದ್ದ ಅಂತ ಹೇಳ್ತೀವಿ. ಸೊ ಅವನಿಗೂ ಕಪ್ಪ ಕಾಣಿಕೆ ಸಲ್ಲಿಸ್ತಾ ಇದ್ದ ಅಂತ ಹೇಳ್ತೀವಿ. ಶ್ರೀಲಂಕಾದಿಂದ ಕೂಡ ಅಂದರೆ ಇಷ್ಟು ವಿಸ್ತೃತವಾಗಿರ್ತಕ್ಕಂತಹ ಭಾರತದಲ್ಲಿ ಗುಪ್ತರು ಬಹಳ ಅದ್ಭುತವಾಗಿರತಕ್ಕಂತಹ ಇತಿಹಾಸವನ್ನು ನಮಗೆ ಬಿಟ್ಟು ಹೋಗಿದ್ದಾರೆ. ಇನ್ನೂ ಹೇಳಬೇಕು ಅಂತಂದರೆ ಪಕ್ಕದಲ್ಲಿ ಕಾಣುವಂಥ ಮೆಹರೌಲಿ ಕಬ್ಬಿಣ ಸ್ತಂಭ, ಮೆಟಲರ್ಜಿ ಸೈನ್ಸ್ ಅಂತ ಏನು ಕರಿತೀವಿ, ಲೋಹಶಾಸ್ತ್ರ ವಿಜ್ಞಾನದ ಅದ್ಭುತ ಕೊಡುಗೆ ಅಂತ ಇದನ್ನು ಕರೀತಾರೆ. ತುಕ್ಕು ಹಿಡಿದೇ ಒಂದು ಸ್ತಂಭವನ್ನು ನಿರ್ಮಾಣ ಮಾಡ್ಬೋದು ಅನ್ನುವಂಥ ಯೋಚನೆ ಆಗಿನ 3ನೇ 4ನೇ ಶತಮಾನಕ್ಕೆ ಜನರಿಗೆ ಗೊತ್ತಾಗಿತ್ತಲ್ಲ ಅನ್ನೋದೇ ನಮ್ಗೆ ಬಹಳ ವಿಶೇಷವಾದಂಥ ಮಾಹಿತಿಗಳಿವೆ. ವಿಜ್ಞಾನ, ತಂತ್ರಜ್ಞಾನ, ಗಣಿತಶಾಸ್ತ್ರ ಮತ್ತು ಎಲ್ಲ ರೀತಿಯ ವಿಜ್ಞಾನಗಳಲ್ಲೂ ಕೂಡ ಅದ್ಭುತವಾದ ಸಾಧನೆ ಗುಪ್ತರ ಕಾಲದಲ್ಲಾಗಿದೆ. ಹಂಗಾಗಿ ಗುಪ್ತರ ಕಾಲವನ್ನು ನೀವು ತುಂಬ ನೀಟಾಗಿ ಚಂದ ಮಾಡಿ ಓದ್ಕೊಳ್ಬೇಕು. ಪ್ರಶ್ನೆಗಳು ತುಂಬ ಚೆನ್ನಾಗಿರ್ತವೆ. ಸೊ ನಾನು ನಿಮ್ಗೆ ಇದನ್ನು 8ನೇ ತರಗತಿ ಮತ್ತು ಆ ಒಂದು 10th ಲೆವೆಲ್ಗೆ ಏನು ಬೇಕೋ ಅದು ಮತ್ತು ಅದಕ್ಕೊಂದಿಷ್ಟು ಕಾಂಪಿಟೇಟಿವ್ ಫೀಲ್ಡ್ನ ಆಚೆ ಈಚೆ ನಿಮ್ಗೆ ಇದನ್ನು ಹೇಳ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಗುಪ್ತರ ಇತಿಹಾಸವನ್ನು ನಿಮಗೋಸ್ಕರ ಹೇಳ್ಕೊಡ್ತೀನಿ. ಸೊ ಬಹಳಷ್ಟು ಶತಮಾನಗಳವರೆಗಿನ ವಿಚಾರಗಳನ್ನು ನಾವು ನೋಡ್ತಾ ಹೋದರೆ ಕ್ರಿಸ್ತಶಕ 4ನೇ ಶತಮಾನದ ಒಂದು ಸಂದರ್ಭದಲ್ಲಿ ಗುಪ್ತ ಸಾಮ್ರಾಜ್ಯ ಉತ್ತರ ಭಾರತದಲ್ಲಿ ಹುಟ್ಕೊಳ್ಳುತ್ತೆ. ಸೊ ಉತ್ತರ ಭಾರತದಲ್ಲಿ ಮೌರ್ಯರ ಅವನತಿಯ ನಂತರ ಉತ್ತರ ಮತ್ತು ದಕ್ಷಿಣ ಭಾರತದಲ್ಲಿ ಅನೇಕ ಸಣ್ಣ ಪುಟ್ಟ ಸಾಮ್ರಾಜ್ಯಗಳು ಅಸ್ತಿತ್ವಕ್ಕೆ ಬಂದಿದ್ವು. ಆ ಎಲ್ಲ ಸಾಮ್ರಾಜ್ಯಗಳನ್ನು ಮತ್ತೆ ಬದಿಗಾಕಿ ಏಕಚಕ್ರಾಧಿಪತ್ಯವನ್ನು ಜಾರಿಗೆ ತರೋದಕ್ಕಾಗಿ ಗುಪ್ತ ಸಾಮ್ರಾಜ್ಯದ ಹೋರಾಟ ತುಂಬಾ ಇದೆ. ಹಾಗಾಗಿ ಸಂಸ್ಕೃತ ಭಾಷೆ ಮತ್ತು ಅದರಿಂದ ಮೂಡಿ ಬಂದಂಥ ಸಾಹಿತ್ಯ ಇವತ್ತಿನವರೆಗೂ ಕೂಡ ಅದ್ಭುತವಾಗಿದ್ದಂಥ ವಿಚಾರಗಳನ್ನು ನಮಗದು ಕೊಡ್ತಾ ಇದೆ. ಮತ್ತು ಮಗಧ ಪ್ರದೇಶದಿಂದ ಇವರು ತಮ್ಮ ನೆಲೆಯನ್ನು, ಅಂದರೆ ಪಾಟಲಿಪುತ್ರದಿಂದನೇ ಇವರು ತಮ್ಮ ನೆಲೆಯನ್ನು ಆರಂಭ ಮಾಡ್ತಾರೆ. ಪಾಟಲಿಪುತ್ರವನ್ನೇ ರಾಜಧಾನಿಯನ್ನಾಗಿ ಇಟ್ಕೊಂಡು ಕೂಡ ಇವರು ಮುಂದೆ ಅಧಿಕಾರವನ್ನು ಮುಂದುವರಿಸ್ಕೊಂಡು ಬರ್ತಾರೆ. ಗುಪ್ತ ಸಾಮ್ರಾಜ್ಯದಲ್ಲಿ ನಾವು ನೋಡಬೇಕಾದ್ರೆ ಆಳಿದ ಪ್ರಮುಖ ದೊರೆಗಳನ್ನು ಮೊದಲು ನೋಡ್ಕೊಳ್ಬೇಕು. ಭಾಳಷ್ಟು ದೊರೆಗಳಿದ್ದಾರೆ, ಅದರ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ಇಷ್ಟು ದೊರೆಗಳ ಬಗ್ಗೆ ಚೆನ್ನಾಗಿ ತಿಳ್ಕೋಬೇಕು. ಗುಪ್ತ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತಂದರೆ ಸಾಮಾನ್ಯವಾಗಿ ಎಲ್ಲರೂ ಕೂಡ 1ನೇ ಚಂದ್ರಗುಪ್ತನ ಇತಿಹಾಸ ಸಿಗೋದ್ರಿಂದ ಅದನ್ನು ಹೇಳ್ತಾರೆ. ಆದರೆ ಒರಿಜಿನಲಿ ಗುಪ್ತ ಸಾಮ್ರಾಜ್ಯದ ಸ್ಥಾಪನೆ ಶ್ರೀಗುಪ್ತ, ನೆಕ್ಸ್ಟು ಘಟೋತ್ಕಚ ಗುಪ್ತ. ಇವರಿಬ್ಬರ ಬಗ್ಗೆ ಸಾಹಿತ್ಯಿಕ ಆಧಾರಗಳನ್ನು ನೀವು ನೋಡ್ತಾ ಹೋದರೆ ಕೇವಲ ಪುರಾಣಗಳಲ್ಲಿ ಮಾತ್ರ ಇವರ ಬಗ್ಗೆ ಉಲ್ಲೇಖವಿದೆ ಬಿಟ್ಟರೆ ಅವತ್ತಿನ ಸಮಕಾಲೀನ ಐತಿಹಾಸಿಕ ದಾಖಲೆಗಳಲ್ಲಿ ಇವರ ಹೆಸರು ಇಲ್ಲ. ಹಾಗಾಗಿ ಪುರಾಣಗಳನ್ನು ಅತಿ ಹೆಚ್ಚು ಆಧಾರವಾಗಿಟ್ಕೊಂಡೇ ಗುಪ್ತ ಸಾಮ್ರಾಜ್ಯದ ಅನೇಕ ವಿಚಾರಗಳನ್ನು ನಾವು ಬೆಳಕಿಗೆ ತಂದಿದ್ದೇವೆ. ಹಾಗಾಗಿ ಶ್ರೀಗುಪ್ತನನ್ನು ಗುಪ್ತ ಸಾಮ್ರಾಜ್ಯದ ಸ್ಥಾಪಕ ಅಂತ ಹೇಳೋದಕ್ಕೆ ಪುರಾಣಗಳ ಆಧಾರಕ್ಕೆ ಹೋಗ್ತಾರೆ. ಶ್ರೀಗುಪ್ತ, ನಂತರ ಘಟೋತ್ಕಚ ಗುಪ್ತ. ಆದರೆ ಸಾಹಿತ್ಯಿಕವಾಗಿ ಸಮಕಾಲೀನ ಇತಿಹಾಸದಲ್ಲಿ ನಮ್ಗೆ ಸಿಕ್ಕಬೇಕಾದಂಥ ಆಧಾರಗಳು ಸಿಗೋದು 1ನೇ ಚಂದ್ರಗುಪ್ತನಿಂದ.
ಒಂದನೇ ಚಂದ್ರಗುಪ್ತನೇ ಗುಪ್ತ ಸಾಮ್ರಾಜ್ಯದ ಭದ್ರ ಅಡಿಪಾಯ ಹಾಕಿದವನು. ಸಮುದ್ರಗುಪ್ತ ಅತ್ಯಂತ ಪ್ರಬಲನಾದ ದೊರೆ. ಆನಂತರ ಎರಡನೇ ಚಂದ್ರಗುಪ್ತನ ಕಾಲ ಸಾಹಿತ್ಯ, ಸಂಸ್ಕೃತಿ, ವಾಸ್ತುಶಿಲ್ಪ, ಕಲೆ ಎಲ್ಲ ರಂಗಗಳಲ್ಲೂ ಸರ್ವತೋಮುಖ ಅಭಿವೃದ್ಧಿ ಸಾಧಿಸಿದ್ದೆ ಗುಪ್ತ ಸಾಮ್ರಾಜ್ಯ ಈ ಎರಡನೇ ಚಂದ್ರಗುಪ್ತನ ಕಾಲದಲ್ಲಿ. ಹಾಗಾಗಿ ಇವನ ಕಾಲವನ್ನೇ ಗುಪ್ತ ಸಾಮ್ರಾಜ್ಯದ ಸುವರ್ಣ ಯುಗ ಅಂತ ಕರೀತಿದ್ದಾರೆ. ಇನ್ನು ಒಂದನೇ ಕುಮಾರಗುಪ್ತ ಅಂದ ತಕ್ಷಣ ನೆನಪಾಗತ್ತೆ, ಆ ಕಾಲಕ್ಕೆ ಇಂಟರ್ನ್ಯಾಷನಲ್ ಲೆವೆಲ್ನ ಒಂದು ಯೂನಿವರ್ಸಿಟಿ ಕಟ್ಟಿದ ಶಕ್ತಿ ಕುಮಾರಗುಪ್ತನಿತ್ತು, ಅದೇ ನಳಂದ ವಿಶ್ವವಿದ್ಯಾಲಯ. ಮುಂದೆ ಸ್ಕಂದಗುಪ್ತ ಅತ್ಯಂತ ಹೋರಾಟಗಾರ, ಹೂಣರ ದಾಳಿಯನ್ನು ಬಹಳ ಪ್ರಬಲವಾಗಿ ತಡೆಗಟ್ಟದವನು. ಮುಂದೆ ಇದೇ ಹೂಣರ ದಾಳಿ ತಡ್ಕೊಳ್ಳೋಕ್ಕಾಗ್ದೇ ಮಧ್ಯಕಾಲೀನ ಭಾರತದಲ್ಲಿ ಅಲಾವುದ್ದೀನ್ ಖಿಲ್ಜಿ ಅಂತವ್ರು ಸರೆಂಡರ್ ಆಗಿ ಹೋಗಿದ್ದಾರೆ. ಆದರೆ ಒಂದನೇ ಕುಮಾರಗುಪ್ತ ನಂತರ ಸ್ಕಂದಗುಪ್ತ ವೀರಾವೇಶವಾಗಿ ಹೋರಾಡಿದ ಇತಿಹಾಸ ಸಮುದ್ರಗುಪ್ತನ ಸಾಮ್ರಾಜ್ಯದ ನಂತರ ಬಹಳ ಪ್ರಬಲನಾದಂಥ ಒಬ್ಬ ಯುದ್ಧ ವೀರ ಸಿಗೋದೆ ನಮಗೆ ಈ ಸ್ಕಂದಗುಪ್ತನ ಕಾಲ. ನೆಕ್ಸ್ಟ್ ವಿಷ್ಣುಗುಪ್ತ ಬರ್ತಾರೆ. ಹೀಗೆ ಗುಪ್ತ ಸಾಮ್ರಾಜ್ಯದ ಒಂದು ಪ್ರಬಲ ದೊರೆಗಳ ಒಂದು ಪಟ್ಟಿ ಇದು. ಹಾಗಾದರೆ ಗುಪ್ತ ಸಾಮ್ರಾಜ್ಯ ಓದುವಾಗ ನಮಗೆ ವೆರಿ ಇಂಟ್ರೆಸ್ಟಿಂಗ್ ಬರೋ ಪ್ರಶ್ನೆ, ಪ್ರತಿ ಬಾರಿ ಕೇಳೋದು ಇದೇ ಪ್ರಶ್ನೆ, ಗುಪ್ತ ಶಕೆಯನ್ನು ಆರಂಭಿಸಿದ ಗುಪ್ತರ ಪ್ರಮುಖ ರಾಜ ಯಾರು ಅಂತ. ಈ ಶಕೆ ಅಂದರೆ ಏನು ಅಂತ ತಿಳ್ಕೋಬೇಕು. ಮತ್ತು ಬೇಸಿಗೆಯಲ್ಲಿ ನಮಗಾಗೋ ಶಕೆ ಅಲ್ಲ ಇದು. ಶಕೆ ಅಂತಂದರೆ ಒಂದು ಪಂಚಾಂಗ ಅಂತ, ಒಂದು ಕಾಲಾವಧಿಯ ನಕ್ಷೆ ಅಥವಾ ಕಾಲಾನುಕ್ರಮಣಿಕೆಯ ಒಂದು ಆಧಾರ ಅಂತ ಕರಿತೀವಿ. ಗುಪ್ತ ಶಕೆ ಆರಂಭ ಆಗೋದು, ಈ ಶಕೆಗಳನ್ನು ಆರಂಭಿಸೋರೆಲ್ಲ ಏನು ಅಂದರೆ ನನ್ನ ಅಧಿಕಾರಾವಧಿಯಿಂದ ಹೊಸ ದಿನಗಳನ್ನು ಕೌಂಟ್ ಮಾಡಲಿ ಅಂತ ಮಾಡ್ತಾಯಿದ್ರು. ಹಾಗಾಗಿ ನಮ್ಮಲ್ಲಿ ಶಾಲಿವಾಹನ ಶಕ ಇತ್ತು, ಗುಪ್ತ ಶಕೆ ಇದೆ, ವಿಕ್ರಮ ಶಕೆ ಇದೆ. ಹಾಗೆಯೇ ನಮ್ಮಲ್ಲಿ ಭಾಳಷ್ಟು ದೊರೆಗಳು ತಮ್ಮ ತಮ್ಮ ಪಂಚಾಂಗದ ಕಾಲಾವಧಿಗಳನ್ನು ಬರೆಸಿದ್ದಾರೆ. ಪರ್ಷಿಯನ್ ಇತಿಹಾಸದಲ್ಲಾದರೆ ಅದನ್ನು ಇತಿಹಾಸದ ಕಾಲಾನುಕ್ರಮಣಿಕೆ ಅಂತ ಕರಿತೀವಿ, ನಮ್ಮಲ್ಲಾದರೆ ಶಕೆಗಳು ಅಂತ ಕರಿತೀವಿ. ಹಾಗಾಗಿ ಗುಪ್ತ ಶಕೆಯನ್ನು ಆರಂಭಿಸಿದ ಗುಪ್ತರ ಪ್ರಮುಖ ರಾಜ ಯಾರು ಅಂತಂದರೆ ನಿಮ್ಮ ಉತ್ತರ ಆಗಬೇಕು ಒಂದನೇ ಚಂದ್ರಗುಪ್ತ. ಒಂದನೇ ಚಂದ್ರಗುಪ್ತನ ಕಾಲದಿಂದಲೇ ಗುಪ್ತ ಶಕೆ ಆರಂಭ ಆಯಿತು. ಹಾಗಾಗಿ ಇತಿಹಾಸದ ಸಮಕಾಲೀನ ದಾಖಲೆಗಳು ಇಲ್ಲಿಂದ ಸೃಷ್ಟಿಯಾಗಿದೆ. ಹಾಗಾದರೆ ಮೊದಲನೇ ಚಂದ್ರಗುಪ್ತನ ಬಗ್ಗೆ ಬಹಳಷ್ಟು ವಿಚಾರಗಳಿದೆ. ಎಕ್ಸಾಮ್ನಲ್ಲಿ ಮತ್ತು 8ನೇ ತರಗತಿಗೆ ಆಧಾರವಾಗಿ ನೋಡೋದಾದರೆ, ಮೊದಲನೇ ಚಂದ್ರಗುಪ್ತ ಲಿಚ್ಛವಿಯ ಯುವರಾಣಿಯನ್ನು ಮದುವೆಯಾಗಿದ್ದ. ಆಗಿನ ಕಾಲದ ಶ್ರೇಷ್ಠ ಪ್ರಬಲ ಹೋರಾಟಗಾರರು ಲಿಚ್ಛವಿಗಳು. ಆ ಲಿಚ್ಛವಿಗಳನ್ನೇ ಆತ ತನ್ನ ಮ್ಯಾಟ್ರಿಮೋನಿಯಲ್ ಕನೆಕ್ಷನ್ಸ್ ಅಂತೀವಿ, ಅಂದರೆ ಈ ಒಂದು ವಿವಾಹವನ್ನು ಮಾಡೋದ್ರ ಮುಖಾಂತರ ಅವರ ಜೊತೆ ತನ್ನ ಸಾಮರ್ಥ್ಯವನ್ನು ಕೂಡ ಹೆಚ್ಚಿಸಿಕೊಂಡಿದ್ದ ಅಂತ. ಸೊ ಇವನಿಂದ ಆರಂಭವಾಯಿತು ಕ್ರಿಸ್ತ ಶಕ, ಅಂದರೆ ಸಾಲಿವಾಹನ ಶಕ 320ರಲ್ಲಿ ಗುಪ್ತ ಶಕೆ ಆರಂಭವಾಯಿತು ಅಂಥೇಳಿ ಅಭಿಪ್ರಾಯ ಪಡ್ತಾರೆ. ಇವನನ್ನು ಮಹಾರಾಜಾದಿರಾಜ ಅಂತ ಕರೆಸ್ಕೊಂಡವನು ಅಂತ. ಇವನ ನಂತರ ಅಧಿಕಾರಕ್ಕೆ ಬಂದವನೇ ಸಮುದ್ರಗುಪ್ತ. ನಮಗಿಲ್ಲಿ ವೆರಿ ಇಂಟ್ರೆಸ್ಟಿಂಗಾಗಿ ಸಿಗೋ ವಿಚಾರನೇ ಇದು. ಸಮುದ್ರಗುಪ್ತನ ಸಾಧನೆಗಳನ್ನು ವಿವರಿಸುವ ಪ್ರಮುಖ ಶಾಸನ ಯಾವುದು ಅಂತ ಕೇಳ್ತಾರೆ. ಬಹಳ ಸರಿ ಕೇಳಿದ್ದಾರೆ. ಮಸ್ಕಿ ಶಾಸನ, ಸಂಜಾನ್ ತಾಮ್ರಪಟ ಶಾಸನ, ಪ್ರಯಾಗ್ ಅಥವಾ ಅಲಹಾಬಾದ್ ಶಾಸನ, ಮೆಹರೌಲಿ ಕಬ್ಬಿಣ ಸ್ತಂಭ. ಹಾಗಾದ್ರೆ ಯಾವುದು ಸಮುದ್ರಗುಪ್ತನ ಸಾಧನೆಗಳನ್ನು ಹೇಳೋದು ಅಂತಂದರೆ, ನಿಮಗೆ ಮಸ್ಕಿ ಶಾಸನ ಗೊತ್ತಿದೆ. ಇದು ಅಶೋಕನ ಒಂದು ಶಾಸನ. ಕರ್ನಾಟಕದ ರಾಯಚೂರಿನ ಭಾಗದಲ್ಲಿ ನಮಗೆ ಸಿಕ್ತು. ಮೊದಲ ಬಾರಿಗೆ ಅಶೋಕನ ಪೂರ್ಣ ಹೆಸರಾಗಿರ್ತಕ್ಕಂಥ ದೇವನಾಂಪ್ರಿಯ ಪ್ರಿಯದಸಿ ಅಶೋಕ ಅನ್ನುವ ಹೆಸರನ್ನು ಈ ಮಸ್ಕಿ ಶಾಸನದಲ್ಲಿ ಹೇಳಲಾಯಿತು, ಕಂಡುಹಿಡಿಯಲಾಯಿತು ಅಂತ. ಇನ್ನು ಸಂಜಾನ್ ತಾಮ್ರಪಟ ಶಾಸನ ಅಂತಂದರೆ ಇದು ರಾಷ್ಟ್ರಕೂಟರ ಕಾಲಕ್ಕೆ ಬರುತ್ತೆ. ರಾಷ್ಟ್ರಕೂಟರ ಪ್ರಸಿದ್ಧನಾದಂಥ ದೊರೆ ಆ ಕಾಲಕ್ಕೆ ಇದ್ದವನು, ನಿಮಗೆಲ್ಲ ಗೊತ್ತಿದೆ. ಅವನ ಅಮೋಘ ವರ್ಷ ನೃಪತುಂಗನ ಸಾಧನೆಗಳನ್ನು ವಿವರಿಸೋದೆ ಈ ಸಂಜಾನ್ ತಾಮ್ರಪಟ ಶಾಸನ. ಅವನ ಸಾಧನೆಗಳನ್ನು ಹೇಳುತ್ತೆ. ಇನ್ನು ಪ್ರಯಾಗ್ ಅಥವಾ ಅಲಹಾಬಾದ್, ಹಿಂದೆ ಇದಕ್ಕೆ ಅಲಹಾಬಾದ್ ಅಂತಿತ್ತು. ಯಾವಾಗ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಮುಖ್ಯಮಂತ್ರಿ ಆದರೋ ಆವಾಗ ಇದಕ್ಕೆ ಪ್ರಯಾಗ್ ರಾಜ್ ಅಂತ ಹೆಸರಿಡ್ತಾರೆ. ಹಾಗಾಗಿ ಈಗ ಪುಸ್ತಕಗಳಲ್ಲಿ ಪ್ರಯಾಗ್ ಶಾಸನ ಅಥವಾ ಪ್ರಯಾಗ್ ಪ್ರಶಸ್ತಿ ಅಂತಿರುತ್ತೆ. ಓಕೆ, ಅದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಈ ಅಲಹಾಬಾದ್ ಅನ್ನೋ ಹೆಸರಿಟ್ಟವನು ಯಾರು ಅಂತಂದರೆ ಅದು ಅಕ್ಬರ್ನ ಕಾಲದಲ್ಲಿ ಈ ಪ್ರದೇಶಕ್ಕೆ ಅಲಹಾಬಾದ್ ಅಂತ ಹೆಸರಿಟ್ಟಿರ್ತರು. ಇನ್ನು ಮೆಹರೌಲಿ ಕಬ್ಬಿಣ ಸ್ತಂಭ ಎರಡನೇ ಚಂದ್ರಗುಪ್ತನ ಸಾಧನೆಗಳನ್ನು ಹೇಳುತ್ತೆ. ಅಲ್ಲಿಗೆ ನಿಮಗೆ ಸಮುದ್ರಗುಪ್ತನ ಸಾಧನೆಗಳನ್ನು ಹೇಳೋದು ಯಾವುದೋ ಆಪ್ಷನ್ ಸಿ ಇದೆ, ಪ್ರಯಾಗ್ ಅಥವಾ ಅಲಹಾಬಾದ್ ಶಾಸನ ಅಂತ.
ಸ್ನೇಹಿತರೆ, ಇದು ಸಮುದ್ರಗುಪ್ತನ ಬಗ್ಗೆ ಬಹಳ ಸ್ಪಷ್ಟವಾಗಿ ವಿವರಗಳನ್ನು ಕೊಡುತ್ತೆ. ಸಮುದ್ರಗುಪ್ತನ ಆಸ್ಥಾನದಲ್ಲಿದ್ದಂಥ ಶ್ರೇಷ್ಠ ಕವಿ, ದಂಡನಾಯಕ ಮತ್ತು ಅತ್ಯುತ್ತಮ ಸಾಮ್ರಾಜ್ಯದ ಆಡಳಿತಗಾರ, ಅಂದರೆ ಈಗ ಹೇಗೆ ನಾವು CEO ಅಂತೀವಲ್ವ, ಎಕ್ಸಿಕ್ಯೂಟಿವ್ಸ್, ಅಂಥ ಒಂದು ಎಕ್ಸಿಕ್ಯೂಟಿವ್ ಆಗಿದ್ದವನೇ ಈ ಹರಿಸೇನ. ಈ ಹರಿಸೇನ ಪ್ರಾಯಾಗ ಪ್ರಶಸ್ತಿ ಅಂದರೆ ಅಲಹಾಬಾದ್ ಶಾಸನದಲ್ಲಿ ಈ ಒಂದು ಸಮುದ್ರಗುಪ್ತನ ಸಾಧನೆಗಳನ್ನು ಅದರಲ್ಲಿ ಬರೆಸ್ತಾನೆ. ಅದು ಶುದ್ಧ ಸಂಸ್ಕೃತ ಭಾಷೆಯಲ್ಲಿರ್ತಕ್ಕಂಥ ಒಂದು ಶಾಸನ. ಇದರಲ್ಲಿ ಭಾರತದಲ್ಲಿ ಬಹು ಭಾಗಗಳನ್ನು ಅವನು ಹೇಗೆ ಗೆದ್ದಿದ್ದ ಅನ್ನೋದ್ರ ಬಗ್ಗೆ, ಮತ್ತು ಸಮುದ್ರಗುಪ್ತ ಅಶ್ವಮೇಧ ಯಾಗವನ್ನು ಮಾಡಿದ್ದರ ವಿವರಗಳ ಬಗ್ಗೆ, ಯಾವ ರೀತಿ ವಿಧಿವಿಧಾನಗಳನ್ನು ಅನುಸರಿಸಿದ್ದ ಅನ್ನೋದ್ರ ಬಗ್ಗೆ, ಮತ್ತು ಕೃಷ್ಣಚರಿತ ಅನ್ನುವಂತಹ ಸಾಹಿತ್ಯ ಕೃತಿಯನ್ನು ಸಮುದ್ರಗುಪ್ತ ಬರೆದಿರೋದ್ರಿಂದ ಅವನೊಬ್ಬ ಶ್ರೇಷ್ಠ ಸಂಸ್ಕೃತ ವಿದ್ವಾನ್ ಅನ್ನೋದ್ರ ಬಗ್ಗೆ, ಮತ್ತು ಸಮುದ್ರಗುಪ್ತನ ನಾಣ್ಯಗಳಲ್ಲಿ ಈ ವೀಣೆ ನುಡಿಸುತ್ತಿರುವ ಚಿತ್ರಗಳನ್ನು ಮುದ್ರಿಸಿದ್ದ, ಅಂದರೆ 8 ಪ್ರಕಾರದ ಚಿನ್ನದ ನಾಣ್ಯಗಳನ್ನು ಮುದ್ರಿಸಿದ್ದ. ಅದರಲ್ಲಿ ವೀಣೆ ನುಡಿಸ್ತಾ ಇರ್ತಕ್ಕಂಥ ಒಂದು ಚಿತ್ರವನ್ನು ನೋಡಿದ್ರಿಂದ ನಮ್ಗೆ ಅರ್ಥ ಆಗತ್ತೆ ಅವನೊಬ್ಬ ಒಳ್ಳೆ ಸಂಗೀತ ಪ್ರಿಯ ಅಂತ. ಸೊ ಇವನ್ನೆಲ್ಲ ಆ ಒಂದು ಸಮುದ್ರಗುಪ್ತ ಮತ್ತು ಗುಪ್ತನ ಸಾಮ್ರಾಜ್ಯದ ವಿಚಾರಗಳಲ್ಲಿ ನಮಗೆ ಸಿಗತ್ತೆ. ಆದರೆ ನಿಮಗೆ ಭಾಳ ಒಂದಿಷ್ಟು ವಿಶೇಷವಾಗಿ ತಿಳ್ಕೊಳ್ಳಿ ಅಲಹಾಬಾದ್ ಸ್ತಂಭ ಶಾಸನ ಅಥವಾ ಪ್ರಾಯಾಗ್ ಪ್ರಶಸ್ತಿ ಬಗ್ಗೆ. ರಚನೆಕಾರ ಹರಿಸೇನ ಅಂತೀವಿ, ಬಟ್ ಇದು ಒರಿಜಿನಲಿ ಈ ಶಾಸನ ಸಮುದ್ರಗುಪ್ತಂದಲ್ಲ. ಮೂಲ ಈ ಶಾಸನವನ್ನು ರಚನೆ ಮಾಡಿದವನು ಅಶೋಕ ನಿಲ್ಲಿಸಿದ ಈ ಶಾಸನದ ಮೇಲೆ ಸಮುದ್ರಗುಪ್ತ ಬರೆಸಿದ್ದಾನೆ ಹರಿಸೇನ. ಅಶೋಕ ಮೊದಲು ಇದನ್ನು ಕೌಶಂಬಿಯಲ್ಲಿ ನಿರ್ಮಾಣ ಮಾಡಿದ್ದ. ನಂತರ ಆ ಶಾಸನದ ಒಂದು ಭಾಗದಲ್ಲಿ ಸಮುದ್ರಗುಪ್ತ ಈ ಶಾಸನವನ್ನು, ಸಮುದ್ರಗುಪ್ತನ ಸಾಧನೆಗಳನ್ನು ಹರಿಸೇನ ಬರೆಸ್ತಾನೆ. ಮುಂದೆ ಈ ಶಾಸನದಲ್ಲಿ ಫಿರೋಜ್ ಶಾ ತೊಗಲಕ್ ಕೌಶಂಬಿಯಿಂದ ಅಲಹಾಬಾದ್ಗೆ ಈತ ಸಾಗಿಸ್ದ. ಹಾಗೆ ಸಾಗಿಸಿದ ಮೇಲೂ ಕೂಡ ದೆಹಲಿ ಸುಲ್ತಾನರ ಆಡಳಿತ ಮುಗಿದ ಮೇಲೆ ಜಹಾಂಗೀರ್ ಕೂಡ ಇದರಲ್ಲಿ ತನ್ನ ಶಾಸನವನ್ನು ಬರೆಸಿದ್ದ ಅಂತ. ಅಲ್ಲಿಗೆ ನಿಮಗೆ ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಅಶೋಕ, ಸಮುದ್ರಗುಪ್ತ, ಫಿರೋಜ್ ಶಾ ತೊಗಲಕ್ ಮತ್ತು ಜಹಾಂಗೀರ್ನ ಕಾಲದ ವಿಚಾರಗಳು ಕೂಡ ನಮಗೆ ಸಿಗತ್ತೆ. ಆದರೆ ಈ ಶಾಸನ ಶುದ್ಧ ಸಂಸ್ಕೃತ ಭಾಷೆಯಲ್ಲಿದೆ ಮತ್ತು ವೆರಿ ವಿಶೇಷ ಅಂದರೆ ಚಂಪು ಶೈಲಿಯಲ್ಲಿದೆ ಅಂತ. ಏನು ಚಂಪು ಶೈಲಿ ಅಂದರೆ ಗದ್ಯ ಪದ್ಯಗಳ ಮಿಶ್ರಣವಾಗಿರೋದನ್ನು ಚಂಪು ಶೈಲಿ ಅಂತ ಕರಿತೀವಿ. ಅಂಥ ಚಂಪು ಶೈಲಿಯಲ್ಲಿ ಬರೆಸಿದಂಥ ವಿಶೇಷವಾದ ಶಾಸನವೇ ಈ ಒಂದು ಪ್ರಾಯಾಗ್ ಪ್ರಶಸ್ತಿ ಅಥವಾ ಪ್ರಾಯಾಗ್ ಶಾಸನ. ಆದರೆ ವಿಶೇಷ ಇನ್ನೊಂದಿದೆ, ಇದರಲ್ಲಿ 33 ಸಾಲುಗಳನ್ನು ಬರೆಸಲಾಗಿದೆ. ಆದರೆ ಈ ಸಾಲುಗಳಲ್ಲಿ ಎಲ್ಲೂ ಪುಲಿ ಸ್ಟಾಪ್ ಇಟ್ಟಿಲ್ಲ. ಅಂದರೆ ಒಂದೇ ವಾಕ್ಯವನ್ನು ವಿಸ್ತೃತವಾಗಿ 33 ಸಾಲುಗಳಲ್ಲಿ ಬರೆಸಿದಂತಹ ಶ್ರೇಷ್ಠ ಶಾಸನವೇ ಈ ಪ್ರಾಯಾಗ್ ಶಾಸನ. ಇದಿಷ್ಟು ಕೂಡ ನೀವು ಇದರಲ್ಲಿ ಚೆನ್ನಾಗಿ ನೋಡ್ಕೊಳ್ಬೇಕಾಗತ್ತೆ. ಹೀಗೆ ನೋಡ್ತಾ ಹೋದರೆ ನಮಗೆ ಹಾಗಾದರೆ ಯಾವುದು ಗುಪ್ತರ ಕಾಲದ ಲೋಹ ವೈಶಿಷ್ಟ್ಯತೆಗೊಂದು ಉತ್ತಮ ಉದಾಹರಣೆ ಅಂತ ಕೇಳ್ತಾರೆ. ಲೋಹ ವೈಶಿಷ್ಟ್ಯತೆಗೊಂದು ಉತ್ತಮ ಉದಾಹರಣೆ ಅಂತ ಕೊಟ್ಟಾಗ ಅಲಹಾಬಾದ್ ಸ್ತಂಭ ಶಾಸನ ಇದೆ, ಮೆಹರೌಲಿ ಕಬ್ಬಿಣ ಸ್ತಂಭ ಇದೆ, ಎರಾನ್ ತಾಮ್ರ ಶಾಸನ ಇದೆ, ಮತ್ತು ಮಸ್ಕಿ ಶಾಸನ ಇದೆ. ಆದರೆ ವಿಶೇಷವಾಗಿ ನಾವು ಹೇಳಿದ ಈಗ 2ನೇ ಚಂದ್ರಗುಪ್ತನ ಸಾಧನೆಗಳನ್ನು ವಿವರಿಸಿರುವ ಅದ್ಭುತವಾದ ಶಾಸನವೇ ಈ ಮೆಹರೌಲಿ ಕಬ್ಬಿಣದ ಸ್ತಂಭ. ಆಧುನಿಕ ಶಾಸ್ತ್ರದ ಒಂದು ಮೆಟಲರ್ಜಿ ಸೈನ್ಸ್ ಅಂತ ಏನು ಕರಿತೀವಲ್ಲ, ಇಂಥ ಲೋಹಶಾಸ್ತ್ರಕ್ಕೂ ಒಂದು ಸವಾಲಾಗಿ ನಿಂತಿತ್ತಿದ್ದು. ಹಾಗಾಗಿ ಅದ್ಭುತವಾಗಿ ತುಕ್ಕು ಹಿಡಿಯದೇ ಇರುವಂತಹ ಒಂದು ಅತ್ಯುತ್ತಮ ಕಬ್ಬಿಣದ ಸ್ತಂಭವನ್ನು ಈತ ಮಾಡಿಸಿದ್ದ. ಅದು ಇವರ ಕಾಲದ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಉದಾಹರಣೆ ಅಂತ ಹೇಳ್ತಾರೆ. ಹಾಗಾಗಿ ದೆಹಲಿಯ ಕುತುಬ್ ಮಿನಾರ್ ಬಳಿ ಮೆಹರೌಲಿ ಕಬ್ಬಿಣದ ಸ್ತಂಭ ಇದೆ. 23 ಅಡಿ, ಹಾಗೆ 8 ಅಂಗುಲ ಉದ್ದ ಇದೆ. 6000 ಕಿಲೋಗ್ರಾಮನ್ನು ಇದು ತೂಕ ಇದೆ ಅಂತ ಹೇಳಲಾಗತ್ತೆ. ಅಂದಿನ ತಾಂತ್ರಿಕತೆಗೆ ಇದೊಂದು ಶಕ್ತಿ. ಬಟ್ ಇದು ಯಾಕೆ ತುಕ್ಕಿಡ್ದಿಲ್ಲ ಅನ್ನೋ ಅಂಶ ಬಂದಾಗ, ಕಬ್ಬಿಣದಲ್ಲಿ ರಂಜಕ ಅಂದರೆ ಫಾಸ್ಫರಸ್ ಅಂಶವನ್ನು ಬೆರೆಸಿದಾಗ ಅದು ತುಕ್ಕು ಹಿಡಿಯುವ ಪ್ರಕ್ರಿಯೆ ನಿಧಾನವಾಗತ್ತೆ. ಈ ಒಂದು ತಾಂತ್ರಿಕತೆಯನ್ನು ಅವರು ಅವಾಗೇ ಅರ್ತಿದ್ರು. ಹಂಗಾಗಿ ಮೆಹರೌಲಿಯ ಸ್ತಂಭ ಶಾಸನವನ್ನು ಮಾಡುವಾಗ ರಂಜಕವನ್ನು ಅತಿ ಹೆಚ್ಚು ಬೆರೆಸಿರೋದ್ರಿಂದ ಈ ಒಂದು ಸ್ತಂಭ ತುಕ್ಕು ಹಿಡಿದಿಲ್ಲ. ಇದು ನಿಮಗೆ ಸರಿಯಾಗಿ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಬರ್ತೀವಿ, ಗುಪ್ತರ ಯಾವ ರಾಜನನ್ನು ಗುಪ್ತರ ಸುವರ್ಣಯುಗ ಅಂತ ಕರೀತಾರೆ ಅಂತ. ಗುಪ್ತರ ಯಾವ ರಾಜನ ಕಾಲವನ್ನು ಸುವರ್ಣಯುಗ ಅಂತಾರೆ ಅಂದರೆ ನಿಮ್ಮ ಆಪ್ಷನ್ಸ್ ಹಿಂಗೆ ಬಂದಾಗ ಉತ್ತರ 2ನೇ ಚಂದ್ರಗುಪ್ತ ಆಗಿರಬೇಕಾಗತ್ತೆ. ಸ್ನೇಹಿತರೆ, ಗುಪ್ತರ ಈ 2ನೇ ಚಂದ್ರಗುಪ್ತನ ಕಾಲವನ್ನು ನಮ್ಮಲ್ಲಿ ಒಂದು ಸುವರ್ಣಯುಗ ಅಂತ ಕರೀತಾರೆ. ಕಾರಣ ಇಷ್ಟೇ, ಸಮುದ್ರಗುಪ್ತ ಕೊಟ್ಟು ಹೋಗಿದ್ದಂಥ ಸಾಮ್ರಾಜ್ಯವನ್ನು
ಎರಡನೇ ಚಂದ್ರಗುಪ್ತ ಮತ್ತಷ್ಟು ವಿಸ್ತಾರ ಮಾಡಿದ್ದ. ಶಕರನ್ನು ಸೋಲಿಸಿದ್ದ. ಪಶ್ಚಿಮ ಭಾರತದಲ್ಲಿ ಗುಪ್ತ ಸಾಮ್ರಾಜ್ಯಕ್ಕೆ ಇವನು ಅತ್ಯುತ್ತಮವಾದಂಥ ತಳಹದಿ ಹಾಕಿದ್ದು ನಮಗೆ ಸಿಗುತ್ತೆ. ಬಟ್ ಇವನ ಮದುವೆ ಸಂಬಂಧಗಳ ಮುಖಾಂತರ ರಾಜಮನೆತನಗಳೊಂದಿಗೆ ಉತ್ತಮವಾದಂಥ ಸಂಪರ್ಕವನ್ನು ಕಲ್ಪಿಸಿದ್ದ ಅಂತ ಹೇಳ್ತೀವಿ. ಯಾಕೆ ಅಂತಂದರೆ ಎರಡನೇ ಚಂದ್ರಗುಪ್ತ ಉತ್ತರ ಭಾರತದಲ್ಲಿ ಮಗಧದಲ್ಲಿ ಅಂದರೆ ಪಾಟಲಿಪುತ್ರದಲ್ಲಿ ಅಧಿಕಾರದಲ್ಲಿದ್ದಾಗ ಮಧ್ಯಪ್ರದೇಶದ ಭಾಗದಲ್ಲಿ ವಾಕಾಟಕ ಸಾಮ್ರಾಜ್ಯ ಇತ್ತು. ದಕ್ಷಿಣಕ್ಕೆ ನಾವು ಬಂತಂದರೆ ಇಲ್ಲಿ ಕದಂಬರಿದ್ದರು, ಇನ್ನೂ ದಕ್ಷಿಣಕ್ಕೆ ಹೋದರೆ ಪಲ್ಲವರಿದ್ದರು. ನೋಡಿ, ಒಂದು ಸೀರಿಯಲ್ ಇದು. ಮೇಲೆ ಸಮುದ್ರಗುಪ್ತ ಎರಡನೇ ಚಂದ್ರಗುಪ್ತ ಇದ್ದರೆ ಇಲ್ಲಿ ವಾಕಾಟಕರ ರುದ್ರಸೇನ ಇದ್ದ. ಈ ಎರಡನೇ ರುದ್ರಸೇನನಿಗೆ ತನ್ನ ಮಗಳಾಗಿರ್ತಕ್ಕಂಥ ಪ್ರಭಾವತಿಯನ್ನು ಕೊಟ್ಟು ಅವ್ರ ಜೊತೆ ಸಂಪರ್ಕ ಇಟ್ಕೊಂಡಿದ್ದ. ಇನ್ನೂ ಕೆಳಗೆ ಬಂದರೆ ಇಲ್ಲಿ ಕಾಕುಸ್ಥವರ್ಮ ಇದ್ದ, ಕದಂಬರ ಕಾಲದ ಕಾಕುಸ್ಥವರ್ಮ. ಕಾಕುಸ್ಥವರ್ಮನಿಗೂ ಎರಡನೇ ಚಂದ್ರಗುಪ್ತನ ಮನೆತನಕ್ಕೂ ಒಂದು ರಾಜತಾಂತ್ರಿಕ ಸಂಬಂಧ ಇಟ್ಕೊಂಡಿದ್ರು. ಕೆಳಗಡೆ ಪಲ್ಲವರ ಜೊತೆನೂ ಕೂಡ ಅತ್ಯುತ್ತಮ ಸಂಬಂಧಗಳನ್ನು ಹೊಂದಿದ್ದ. ಹೀಗೆ ಇಡೀ ಸಾಮ್ರಾಜ್ಯವನ್ನು ಅತ್ಯುತ್ತಮವಾಗಿ ಉತ್ತಮ ಸಂಬಂಧಗಳನ್ನು ಬೆಳೆಸೋದ್ರ ಮುಖಾಂತರ ವಿಕ್ರಮಾದಿತ್ಯ ಅನ್ನುವ ಬಿರುದನ್ನು ಕೂಡ ಪಡ್ಕೊಂಡಿದ್ದ. ಯುದ್ಧಗಳಲ್ಲೂ ಶೂರ, ರಾಜತಾಂತ್ರಿಕ ನೀತಿಗಳಲ್ಲೂ ಅದ್ಭುತವಾದಂಥ ಒಂದು ಚಾಣಾಕ್ಷತನವನ್ನು ಮೆರೆದಿದ್ದ ಅಂತ ಹೇಳ್ತಾರೆ. ಮತ್ತು ಇವನ ಕಾಲದಲ್ಲಿ ಯುದ್ಧಗಳಿಗಿಂತ ಸಾಹಿತ್ಯ ಮತ್ತು ಕಲೆಗೆ ನಡೆದಂಥ ಪೋಷಣೆ ತುಂಬಾ. ಇವನ ಕಾಲದಲ್ಲಿ ಒಂದು ಎರಡನೇ ರಾಜಧಾನಿಯಾಗಿ ಉಜ್ಜಯಿನಿಯನ್ನು ಮಾಡ್ಕೊಂಡಿದ್ರು. ಈ ಉಜ್ಜಯಿನಿಯಲ್ಲೇ ಅವನ ಆಸ್ಥಾನದ ಕವಿಗಳ ರಚನೆ ಅಲ್ಲೇ ಆಗ್ತಾಯಿತ್ತು. ಅದ್ಭುತವಾದಂಥ ಸಾಹಿತ್ಯ ಸಂಸ್ಕೃತಿ ಮತ್ತು ವಿಜ್ಞಾನ ಬೆಳವಣಿಗೆ ಆಗಿದ್ದೆ ಈ ಭಾಗದಲ್ಲಿ ಅಂತ ಹೇಳ್ಬೋದು. ಹಾಗೆ ಹೇಳ್ತಾ ಹೋದರೆ ನಮಗೆ ಇವನ ಕಾಲದಲ್ಲಿ ಬರುವಂಥ ಒಂದು ಅದ್ಭುತವಾದಂಥ ಪ್ರಶ್ನೆ ಅದು ಏನೋ, ಈ ಕೆಳಗಿನ ಯಾವ ಕವಿ ಮೇಘದೂತ, ಋತುಸಂಹಾರ ಅನ್ನುವ ಖಂಡಕಾವ್ಯಗಳನ್ನು ರಚಿಸಿದ ಅಂತ ನಿಮಗೆ ಕೇಳಿದ್ರೆ ನಿಮಗೆಲ್ಲ ಇದು ಈಸಿ ಪ್ರಶ್ನೆ. ಅದೇನೇ ಕಾಳಿದಾಸ. ಯಾಕೆ ಅಂತಂದರೆ ವಿಶಾಖದತ್ತ ಗೊತ್ತು ನಿಮಗೆ, ಶೂದ್ರಕ ಮೃಚ್ಛಕಟಿಗ ಗೊತ್ತು. ವಿಶಾಖದತ್ತನಿಗೆ ಬಂದರೆ ನಿಮಗೆ ಅವನ 2 ಕೃತಿಗಳು ಕೂಡ ಗೊತ್ತು, ಹೌದಾ? ಯಾಕೆಂದರೆ ಮೌರ್ಯರು ಪಾಠ ಮಾಡುವಾಗ ನಿಮ್ಗೆ ಹೇಳಿದ್ದೀನಿ, ಅಮರಸಿಂಹನ ಅಮರಕೋಶ ಇದೆ ಅಥವಾ ನಾಮಲಿಂಗಾನುಶಾಸನಂ ಅನ್ನುವಂಥ ಒಂದು ಸಂಸ್ಕೃತದ ಒಂದು ಶಬ್ದಕೋಶ ಅಂತ ಕರಿತೀವಿ, ಹೌದಾ? ಹೀಗಿರುವಾಗ ಕಾಳಿದಾಸ ಇದನ್ನು ಬರೀತಾನೆ. ಕಾಳಿದಾಸ ಎರಡನೇ ಚಂದ್ರಗುಪ್ತನ ಕಾಲದ ಸುಪ್ರಸಿದ್ಧ ಸಂಸ್ಕೃತ ಕವಿ, ನಾಟಕಕಾರ. ಇವನು ಮೇಘದೂತ ಮತ್ತು ಋತುಸಂಹಾರ ಖಂಡಕಾವ್ಯಗಳನ್ನು ಮತ್ತು ರಘುವಂಶ ಮತ್ತು ಕುಮಾರ ಸಂಭವ ಅನ್ನುವಂಥ ಮಹಾಕಾವ್ಯಗಳನ್ನು, ಶ್ರೇಷ್ಠ ನಾಟಕಗಳಲ್ಲಿ ಅಭಿಜ್ಞಾನ ಶಾಕುಂತಲ ನಾಟಕ ಬರೀತಾನೆ. ಹಾಗೆಯೇ ಶೂದ್ರಕನ ಮೃಚ್ಛಕಟಿಗ, ವಿಶಾಖದತ್ತನ ಮುದ್ರಾ ರಾಕ್ಷಸಗಳು ಕೂಡ ಆ ಕಾಲಕ್ಕೆ ತುಂಬಾ. ಹಂಗಾರೆ ಮೇಘದೂತ ಅಂದರೆ ಏನು? ಮೋಡಗಳನ್ನೇ ದೂತರನ್ನಾಗಿ ಬಳಸಿದ್ದು, ಮಾಹಿತಿಗಳನ್ನು ಕಳಿಸಿದ್ದು ಅಂತ. ಏನಿದು? ಕಾಳಿದಾಸ ರಚಿಸಿದ ಒಂದು ಖಂಡಕಾವ್ಯ. ಈ ಕೃತಿಗಳಲ್ಲಿ ಒಬ್ಬ ಕುಬೇರ ರಾಜ ಯಕ್ಷನನ್ನು ಕರ್ತವ್ಯ ಲೋಪಕ್ಕಾಗಿ 1 ವರ್ಷ ಗಡೀಪಾರು ಮಾಡಿದ್ದ. ನೆನಪಿಟ್ಕೊಳ್ಳಿ, ಕುಬೇರ ಯಕ್ಷನನ್ನು ತನ್ನ ಕರ್ತವ್ಯ ಲೋಪ ಮಾಡ್ದ ಅನ್ನೋ ಕಾರಣಕ್ಕಾಗಿ 1 ವರ್ಷ ಗಡೀಪಾರು ಮಾಡ್ದ. ಈ ಸಂದರ್ಭದಲ್ಲಿ ಕೈಲಾಸ ಪರ್ವತದಲ್ಲಿರೋ ತನ್ನ ಪತ್ನಿಗೆ ಪ್ರೀತಿಯ ಸಂದೇಶಗಳನ್ನು ತಲುಪಿಸುವ ಕೆಲಸ ಈ ಯಕ್ಷನು ಹಾದು ಹೋಗುತ್ತಿರುವ ಮೋಡವೊಂದಕ್ಕೆ ಒಪ್ಪಿಸ್ತಾನೆ. ಯಾಕೆಂದರೆ 1 ವರ್ಷ ಗಡೀಪಾರಾಗಿರೋದ್ರಿಂದಾಗಿ, ಹಾಗಾಗಿ ಈಗ ಆ ಮೋಡಗಳ ಮುಖಾಂತರ ತನ್ನ ಸಂದೇಶಗಳನ್ನು ಕಳಿಸ್ಬೇಕಾಗಿತ್ತು. ಚಲಿಸುವ ಮೋಡಗಳಿಗೆ ತನ್ನ ಅಳಲನ್ನು ಹೇಳ್ಕೊಳ್ತಿದ್ದ, ತನ್ನ ಕಷ್ಟವನ್ನು ಹೇಳ್ಕೊಂಡಿದ್ದ. ಅವುಗಳನ್ನು ತಲುಪುವ ದಾರಿಯಲ್ಲಿ ಕಂಡುಬರುವ ರಮಣೀಯ ದೃಶ್ಯಗಳನ್ನು ಯಕ್ಷ ಹೇಗೆ ವಿವರಿಸ್ದ ಅನ್ನೋದೇ ಒಂದು ಅದ್ಭುತವಾದ ಕತೆ. ಅದನ್ನು ಮೇಘದೂತದಲ್ಲಿ ಬರೀತಾರೆ. ನೋಡಿ, ಆ ಕಾನ್ಸೆಪ್ಟೇ ಒಂದು ವಿಶೇಷ. ಇಂದಿಗೂ ಕೂಡ ಜಗತ್ತಿನಾದ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥ ಅನೇಕ ಕಾವ್ಯಗಳಿವೆ. ಆದರೆ ಭಾರತದ ಎಲ್ಲ ಭಾಷೆಗಳಿಗೂ, ಜಗತ್ತಿನ ಪ್ರಮುಖ ಭಾಷೆಗಳಿಗೂ ಕೂಡ ಅನುವಾದಗೊಂಡಿರೋದೇ ಈ ಮೇಘದೂತ. ಹಾಗಾಗಿ ನಾವು ಉತ್ತರ ಭಾರತದ ಪ್ರಮುಖ ಸ್ಥಳಗಳ ವರ್ಣನೆಯನ್ನು ಇತಿಹಾಸದ ಕೃತಿಯಾಗಿ ಈ ಮೇಘದೂತವನ್ನೇ ತೆಗೆದುಕೊಳ್ತಾರೆ. ಇನ್ನೊಂದು ವಿಶೇಷ ಇದೆ, ಅಭಿಜ್ಞಾನ ಶಾಕುಂತಲ. ಈ ಕೃತಿಯು ಕೂಡ ಕಾಳಿದಾಸನ ಸರ್ವಶ್ರೇಷ್ಠ ನಾಟಕ. ಶಕುಂತಲೆ ಅಂದರೆ ಯಾರಿಗೂ ಗೊತ್ತಿಲ್ಲ, ಮಹಾಭಾರತದಲ್ಲಿ ಬರತಕ್ಕಂಥ ಒಂದು ಚಿಕ್ಕ ಉಪಕಥೆ. ಕಣ್ವ ಋಷಿಗಳ ಆಸ್ಥಾನದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆಗ ಅಲ್ಲಿ ಶಕುಂತಲೆ ಇದ್ದವು. ಅಲ್ಲಿಗೆ ದುಷ್ಯಂತ ಮಹಾರಾಜ ಕೂಡ ಬಂದು ಹೋಗಿದ್ದಂಥ ಆ ಒಂದು ನೆನಪನ್ನು ಶಕುಂತಲೆ ಯಾವಾಗಲೂ ಮರೆತಿರಲಿಲ್ಲ. ಅವನ ನೆನಪಿನಲ್ಲೇ ಇದ್ಲು. ಆ ಸಂದರ್ಭಕ್ಕೆ ಈ ಕಣ್ವ ಋಷಿಯ ಆಶ್ರಮಕ್ಕೆ ದುರ್ವಾಸ ಮುನಿಗಳು ಬರ್ತಾರೆ. ದುರ್ವಾಸ ಮುನಿಗಳು ಬಂದದ್ದನ್ನು ನೋಡದೇ ಇದ್ದ ಶಕುಂತಲೆ ತನ್ನ ದುಷ್ಯಂತ ಮಹಾರಾಜನ ನೆನಪಿನಲ್ಲೇ ಮುಳುಗಿರುವಾಗ
ಆ ದುಷ್ಯಂತ ಮಹಾರಾಜನ ನೆನಪಿನಲ್ಲಿರೋ ಶಕುಂತಲೆಗೆ ದೂರ್ವಾಸ ಮುನಿ ಶಾಪವನ್ನು ಕೊಟ್ಟಿದ್ದರು, ನಿನ್ನನ್ನು ಅವನು ಮರ್ತೋಗಬೇಕು ಅಂತ. ಸೊ ಅಷ್ಟೊಂದು ಶಾಪವನ್ನು ಕೊಟ್ಟ ನಂತರವೂ ಕೂಡ ಅವಳ ಜೊತೆಗಿದ್ದು ಕೆಲ ಕಾಲ ತಂಗಿದ್ದಂಥ ದುಷ್ಯಂತ ಮಹಾರಾಜನ ಮುಂದೆ ಅವನು ಆ ಸಂಸ್ಥಾನಕ್ಕೆ ಹೋದ ಮೇಲೆ ಮರ್ತೇ ಬಿಟ್ಟ. ಆದರೆ ಇಂಥ ಗಾಂಧರ್ವ ವಿವಾಹದಲ್ಲಿ ಅವಳಿಗೊಂದು ಉಂಗುರವನ್ನು ಆತ ಗಿಫ್ಟ್ ಮಾಡಿದ್ದ, ಅಂದರೆ ಕೊಟ್ಟಿದ್ದ. ಅದನ್ನು ನೆನಪಿನಲ್ಲೇ ಅವಳಿದ್ಲು. ಮುಂದೆ ಕಣ್ವ ಮಹರ್ಷಿಗಳು ಶಕುಂತಲೆಯನ್ನು ದುಷ್ಯಂತ ಮಹಾರಾಜನಿಗೆ ಒಪ್ಪಿಸಲಿಕ್ಕೆ ಹೋಗಬೇಕು. ಹಾಗೆ ಹೋಗುವ ಸಂದರ್ಭದಲ್ಲಿ ನಿಮಗೆ ಗೊತ್ತಿದೆ, ಮಾರೀಚರ ಆಶ್ರಮಕ್ಕೆ ಭೇಟಿ ಕೊಡ್ತಾರೆ. ಅಂದರೆ ಹೋಗುವಂಥ ಸಂದರ್ಭದಲ್ಲಿ ಏನಾಗಿತ್ತೋ, ಆ ಉಂಗುರ ಉದುರಿತ್ತೋ, ಆ ಉಂಗುರ ಯಾವುದೋ ಮೀನಿನ ಬಾಯಲ್ಲಿ ಹೋಗಿ ನುಂಗ್ಬಿಟ್ಟಿತ್ತೋ, ಮುಂದೆ ಮೀನನ್ನು ಕಟ್ ಮಾಡಿದ್ರು, ಅದರಿಂದ ಉಂಗುರ ಸಿಕ್ತು. ಈ ಘಟನೆ ನೀವು ಭಾಳ ಅದ್ಭುತವಾಗಿ ಶಕುಂತಲೆ ನಾಟಕದಲ್ಲಿ ನೀವು ಕೇಳಿದ್ದೀರಾ. ಮುಂದೆ ಆ ಎಂಡಿಂಗ್ ಪಾಯಿಂಟನ್ನು ಚೆನ್ನಾಗಿ ಕೇಳಿಲ್ಲ, ಅದೇ ಪ್ರಾಬ್ಲಮ್ ಇಲ್ಲಿ. ಸಿಕ್ತು, ದುಷ್ಯಂತ ಒಪ್ಕೊಂಡ್ಬಿಟ್ನ ಅಂದರೆ ಇಲ್ಲ. ಆ ನಂತರದಲ್ಲೂ ಕತೆ ಮುಂದುವರಿಯುತ್ತೆ. ದುಷ್ಯಂತ ಮಹಾರಾಜ ಮರೀಚರ ಒಂದು ಆಶ್ರಮಕ್ಕೆ ಆತ ಭೇಟಿ ಕೊಡ್ತಾನೆ. ಭೇಟಿ ಕೊಟ್ಟ ಸಂದರ್ಭದಲ್ಲಿ ಅಲ್ಲಿರೋ ಅಂತಹ ಆ ಒಂದು ಮಕ್ಕಳುಗಳು ಹೇಗೆ ಆಟ ಆಡ್ತಾಯಿದ್ರು ಅನ್ನೋದನ್ನು ನೋಡಿ ಆತ ಬಹಳಷ್ಟು ಚಕಿತನಾಗ್ತಾನೆ. ಸರ್ವಧರ್ಮ ನೋಡಿದಂಥ ಮಗನೆಂದು ತಿಳಿದುಕೊಂಡು ಮುಂದೆ ಅವನಿಗೆ ಆ ಒಂದು ನೆನಪನ್ನು ಮಾಡಿಸ್ಕೊಡ್ತಾನೆ ಮರೀಚ ಮಹರ್ಷಿಗಳು. ಇಲ್ಲಿಂದಾಗಿ ಈ ಕಥೆಯನ್ನು ತಿಳಿದುಕೊಂಡ ಮೇಲೆ ಅವನು ಅವಳನ್ನು ಒಪ್ಕೊಂಡ ಅಂತ ಈ ಘಟನೆಯನ್ನು ಎಂಡ್ ಮಾಡ್ತಾರೆ. ಸೊ ಭಾಳ ಅದ್ಭುತವಾಗಿ ಅಭಿಜ್ಞಾನ ಶಾಕುಂತಲ ಅನ್ನುವ ನಾಟಕ ಆ ಕಾಲದ ಶ್ರೇಷ್ಠ ಸಾಹಿತ್ಯ ಕೃತಿ ಹೌದು. ಇಷ್ಟಕ್ಕೆ ನೀವು ಬಿಡಂಗಿಲ್ಲ. ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ನವರತ್ನರು, ಅಂದರೆ ನಾನು ನಿಮ್ಗಾಗಲೇ ಹೇಳಿದೆ, ಇವರು ಉಜ್ಜಯಿನಿಯ ಆಸ್ಥಾನದಲ್ಲಿದ್ದರು ಅಂತ. ಅಮರಸಿಂಹ ಅಮರಕೋಶ ಬರೀತಾನೆ. ಇದಕ್ಕಿರೋ ಇನ್ನೊಂದು ಹೆಸರೇ ನಾಮಲಿಂಗಾನುಶಾಸನಂ. ಇದು ಸಂಸ್ಕೃತದ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಪದಕೋಶ. ಇನ್ನು ವರಹಮಿಹಿರ ಈ ಕಾಲದದ್ದಂಥ ಶ್ರೇಷ್ಠ ಭೂಗೋಳ ಶಾಸ್ತ್ರಜ್ಞ ಮತ್ತು ಖಗೋಳ ವಿಜ್ಞಾನಿ. ಅವನು ಬರೆದದ್ದು ಪಂಚಸಿದ್ಧಾಂತಿಕ ಮತ್ತು ಬೃಹತ್ ಸಂಹಿತೆ, ಧನ್ವಂತರಿ, ಆಯುರ್ವೇದ ಶಾಸ್ತ್ರ, ಘಟಕರ್ಪರ ಅಂತ ಬರ್ತಾನೆ. ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪದ ಶ್ರೇಷ್ಠ ಸಾಧನೆಗಳನ್ನು ಮಾಡಿದ್ದಿದೆ. ಇನ್ನು ಶನಕು ಬರ್ತಾನೆ, ಶಿಲ್ಪಶಾಸ್ತ್ರ. ಇನ್ನು ಕಹಪಣಕ ಬರ್ತಾನೆ, ಆತ ಜ್ಯೋತಿಷ್ಯ ಶಾಸ್ತ್ರವನ್ನು ಬರೆದಿದ್ದಾನೆ. ವರರುಚಿ ಪ್ರಾಕೃತ ವ್ಯಾಕರಣವನ್ನು ಬರೆದಿದ್ದಾನೆ. ವೇತಾಲ ಭಟ್ಟ ಮಂತ್ರಶಾಸ್ತ್ರ ಬರೆದಾನೆ. ಇವರೆಲ್ಲರೂ ಇದ್ದಿದ್ದು ಎರಡನೇ ಚಂದ್ರಗುಪ್ತನ ಉಜ್ಜಯಿನಿಯ ಆಸ್ಥಾನದಲ್ಲಿದ್ದರು. ಇದು ಚೆನ್ನಾಗಿ ತಿಳ್ಕೋಬೇಕು ನಾವು. ಹಾಗಾಗಿ ಗುಪ್ತರ ಕಾಲದಲ್ಲಿ ಈ ಧನ್ವಂತರಿ ಮಹರ್ಷಿ ಆಯುರ್ವೇದ ಶಾಸ್ತ್ರಕ್ಕೆ ಇವನು ಕೊಟ್ಟಿರ್ತಕ್ಕಂಥ ಸಾಧನೆಗಳನ್ನು ನೋಡಿಯೇ ಈ ಧನ್ವಂತರಿಯನ್ನು ಭಾರತದ ವೈದ್ಯಶಾಸ್ತ್ರದ, ಅದರಲ್ಲೂ ಆಯುರ್ವೇದ ವೈದ್ಯಶಾಸ್ತ್ರದ ಪಿತಾಮಹ ಅಂತ ಕೂಡ ಕರೀತಾರೆ. ಹಾಗಾಗಿ ಆಯುರ್ವೇದ ನಿಘಂಟನ್ನು ವೈದ್ಯಶಾಸ್ತ್ರಕ್ಕೆ ಕೊಟ್ಟಿರುವಂಥ ಅಪೂರ್ವ ಕೊಡುಗೆ ಅಂತ ಹೇಳ್ತಾರೆ. ಚರಕ ಮಹರ್ಷಿ ಕೂಡ ಅಷ್ಟೇ. ಇವರು ಒಂದು ವೈದ್ಯ ವಿಜ್ಞಾನ ಲೋಕದಲ್ಲಿ ಅದ್ಭುತ ಸಾಧನೆ ಮಾಡಿದವರು. ಚರಕ ಸಂಹಿತೆ ಅನ್ನುವಂಥ ಕೃತಿ. ಇನ್ನು ಸುಶ್ರುತ ಭಾರತದ ಮೊದಲ ಶಸ್ತ್ರಚಿಕಿತ್ಸಾ ತಜ್ಞ ಅಂತ ಹೇಳ್ತಾರೆ ನಮ್ಮಲ್ಲಿ ಇತಿಹಾಸದಲ್ಲಿ. ಹಾಗಾಗಿ ಭಾಳ ದೊಡ್ಡ ಮಟ್ಟದ ವೈದ್ಯ. ಆ ಕಾಲಕ್ಕೆ ಭಾರತೀಯ ಪರಂಪರೆಯಲ್ಲಿ ಶಸ್ತ್ರಚಿಕಿತ್ಸೆ ಮಾಡುವುದು ಹೇಗೆ ಅಂಥೇಳಿ ತಿಳಿಸ್ಕೊಟ್ಟವನು. ವಿಭಿನ್ನ ರೀತಿಯ ಉಪಕರಣಗಳನ್ನು ಹೇಗೆ ನಾವು ಆಪರೇಷನ್ಸ್ಗಳಲ್ಲಿ ಬಳಸಬೇಕು ಅಂತ ಹೇಳಿಕೊಟ್ಟವನು ಇವನು. ಕಾರಣ ಅಂದರೆ ಸಮುದ್ರಗುಪ್ತ, ಚಂದ್ರಗುಪ್ತನ ಸೇನೆಗಳು ದಂಡಯಾತ್ರೆ ಮಾಡಿದಾಗ ಅನೇಕ ಸೈನಿಕರಿಗೆ ಒಂದು ಪ್ರಾಬ್ಲಮ್ಗಳು ಕ್ರಿಯೇಟ್ ಆದಾಗ ಅವುಗಳ ಒಂದು ಚಿಕಿತ್ಸೆಗಾಗಿ ಇವನು ಮೊದಲ ಬಾರಿಗೆ ಈ ಕ್ರಮವನ್ನು ಅಳವಡಿಸ್ತಾನೆ. ಹಾಗಾಗಿ ಆಧುನಿಕ ಕಾಲದಲ್ಲಿ ನಡೆಸುವ ಶಸ್ತ್ರಚಿಕಿತ್ಸೆಗಳಂತೆಯೇ ಸುಶ್ರುತ ಆ ಕಾಲಕ್ಕೆ ಮಾಡೋಗಿದ್ದು ಒಂದು ದೊಡ್ಡ ಸಾಧನೆ. ಇನ್ನು ಆರ್ಯಭಟ ಕೂಡ ಅಷ್ಟೇ ಖಗೋಳ ಮತ್ತು ಗಣಿತಶಾಸ್ತ್ರಗಳ ಪ್ರಖ್ಯಾತ ವಿಜ್ಞಾನಿ ಕೂಡ ಹೌದು. ವರಹಮಿಹಿರನ ಸಮಕಾಲೀನ ಒಬ್ಬ ವ್ಯಕ್ತಿ. ಸೊ ಇವನಿಂದಾಗಿಯೇ ಗಣಿತಶಾಸ್ತ್ರದಲ್ಲಿ ಉಟ್ಕೊಂಡಂಥ ಅದ್ಭುತವಾದ ಸಾಧನೆಗಳು ಮತ್ತು ಗ್ರಹಗಳು ಮತ್ತು ಉಪಗ್ರಹಗಳ ವಿಚಾರದಲ್ಲಿ ಇವನು ಕೊಟ್ಟಂಥ ಸ್ಪಷ್ಟ ವಿವರಣೆಗಳು, ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣದ ವಿಚಾರಗಳನ್ನು ಅದ್ಭುತವಾಗಿ ನಮಗೆ ತಿಳಿ ಹೇಳಿದವನೇ ಆರ್ಯಭಟ. ಮುಂದೆ ವರಾಹಮಿಹಿರ ಬರ್ತಾನೆ. ಈತನು ಕೂಡ ಖಗೋಳಶಾಸ್ತ್ರಜ್ಞ, ಪಂಚಸಿದ್ಧಾಂತಿಕದ ಬಗ್ಗೆ ಹೇಳಿದ್ದೀವಿ. ಆದರೆ ಸ್ಪೆಷಲ್ಲಾಗಿ ಕೆಲವು ಕೃತಿಗಳಿದೆ. ಒಂದು ಬೃಹತ್ ಜಾತಕ, ನಾವು ಬರೀ ಬೃಹತ್ ಸಂಹಿತೆ ಹೇಳ್ತೀವಿ. ಬೃಹತ್ ಜಾತಕ, ಲಘು ಜಾತಕ ಅನ್ನುವ ಗ್ರಂಥಗಳು ಕೂಡ ಇತ್ತು. ಜೊತೆಗೆ ಖಗೋಳಶಾಸ್ತ್ರ, ಜ್ಯೋತಿಷ್ಯ, ಭೂಗೋಳ, ಹವಾಮಾನ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ
ವಿದ್ವಾಂಸನಾಗಿದ್ದವನು ಇವನು ಅಂತ. ಇದನ್ನು ನೀವು ಸ್ಪೆಷಲ್ಲಾಗಿ ಈ ಪುಸ್ತಕದಿಂದ ಅಧ್ಯಯನ ಮಾಡಬೇಕು. ಅದರ ನೆಕ್ಸ್ಟ್ ನಮಗೆ ಗುಪ್ತ ಸಾಮ್ರಾಜ್ಯದ ಮೇಲೆ ಹೂಣರ ದಾಳಿಯನ್ನು ತಡೆಗಟ್ಟಿದ ಪ್ರಬಲ ದೊರೆ ಯಾರು ಅಂತ ನಿಮಗೆ ಪ್ರಶ್ನೆ ಕೇಳಿ ಹೀಗೊಂದಿಷ್ಟು ಆಪ್ಷನ್ ಕೊಟ್ಟರೆ ನಿಮ್ಮ ಉತ್ತರ ಆಗಬೇಕು ಆ ಕಾಲಕ್ಕೆ ನಿರಂತರವಾಗಿ ಗುಪ್ತ ಸಾಮ್ರಾಜ್ಯದ ಮೇಲೆ ಆಗ್ತಿದ್ದಂಥ ಹೂಣರ ದಾಳಿಯನ್ನು ಆ ಕಾಲಕ್ಕೆ ತಡೆಗಟ್ಟಿದವನೇ ಈ ನಮ್ಮ ಸ್ಕಂದಗುಪ್ತನ ಬಗ್ಗೆ ನಿಮಗೆ ಹೇಳುತ್ತೆ. ಹಾಗಾಗಿ ನಿರಂತರ ದಾಳಿಗಳು ನಡೆದಂಥ ಸಂದರ್ಭದಲ್ಲಿ ಗುಪ್ತ ಸಾಮ್ರಾಜ್ಯದ ಈ ಬೃಹತ್ ಸುಸಜ್ಜಿತವಾದಂಥ ಸೇನೆಗಳನ್ನು ರೆಡಿ ಮಾಡುವ ಪ್ರಕ್ರಿಯೆಗಳನ್ನು ಶುರು ಮಾಡ್ದಾನೆ ಇವನು. ಅಲ್ಲಿ ತನಕ ಇರಲಿಲ್ಲ ಅಷ್ಟೇ. ಸಾಮಂತರು ಸೈನ್ಯದ ಅವಶ್ಯಕತೆ ಇದ್ದಾಗ ಅವ್ರು ಸೈನ್ಯವನ್ನು ಕೊಡ್ತಾಯಿದ್ರು, ಅದನ್ನು ಬಳಸ್ಕೊತಾಯಿದ್ರು. ಹಾಗಾಗಿ ಇವರ ಕಾಲದಲ್ಲಿ ಈ ಒಂದು ಪದ್ಧತಿಗಳು ಬೆಳೀತಾ ಹೋಯಿತು. ಮುಂದೆ ಇದು ಏನಾಗಿತ್ತು ಅಂತಂದರೆ, ಇವರ ಕಾಲದಲ್ಲಿ ಸೈನ್ಯವನ್ನು ಎಷ್ಟು ಸುಭಿಕ್ಷತೆಯಾಗಿಟ್ಕೊಂಡಿದ್ರೋ ಹಾಗೇ ಇವರ ಅಧಿಕಾರ ವರ್ಗದಲ್ಲಿ ಅಮಾತ್ಯ ವರ್ಗಗಳು ಕೂಡ ತುಂಬ ಅದ್ಭುತವಾಗಿದ್ವು. ವಿವಿಧ ಹುದ್ದೆಗಳನ್ನು ಅಮಾತ್ಯರುಗಳು ಕೂಡ ಹೊಂದಿದ್ರು. ಆಡಳಿತ ಒಂದು ರೀತಿ ವಿಕೇಂದ್ರೀಕೃತವಾಗಿತ್ತು, ಅಂದರೆ ಎಲ್ಲರಿಗೂ ಕೂಡ ಅಧಿಕಾರವನ್ನು ಹಂಚಿಕೆ ಮಾಡಲಾಗಿತ್ತು ಅಂತ ಹೇಳ್ತೀವಿ. ಪುರೋಹಿತರು ಅನೇಕ ದಾನದತ್ತಿಗಳನ್ನು ಪಡೀತಾ ಇದ್ದರು. ಭೂದಾನವಾಗಿ ಅನೇಕ ಹಳ್ಳಿಗಳನ್ನು ಅವರಿಗೆ ಬಿಟ್ಕೊಡ್ಲಾಗ್ತಾ ಇತ್ತು. ಓಕೆ, ಅದರಿಂದ ಬಂದಂಥ ಆದಾಯದಲ್ಲಿ ಅವರು ದೇವಸ್ಥಾನಗಳ ಪೂಜಾ ಕೈಂಕರ್ಯಗಳನ್ನು ಕೂಡ ಈಡೇರಿಸ್ತಾ ಇದ್ದರು. ಅನೇಕ ಆಡಳಿತಾತ್ಮಕ ವಿನಾಯಿತಿಗಳನ್ನು ಅವರಿಗೆ ಕೊಟ್ಟಿರ್ತಾಯಿದ್ರು. ಇನ್ನು ಈ ಪ್ರದೇಶದಲ್ಲಿ ಕೃಷಿಕರಿದ್ದರು, ಕುಶಲಕರ್ಮಿಗಳಿದ್ದರು. ಎಲ್ಲ ರೀತಿಯಾಗಿರ್ತಕ್ಕಂತಹ ಒಂದು ವ್ಯಾಪಾರ ವಾಣಿಜ್ಯ ಚಟುವಟಿಕೆ ಇಲ್ಲಿ ನಡೀತಾ ಇತ್ತು. ಆ ಗುಪ್ತರ ಕಾಲದಲ್ಲಿ ನೀವು ನೋಡ್ಬೋದು, ವ್ಯಾಪಾರ ವಾಣಿಜ್ಯ ವ್ಯವಹಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಚೆನ್ನಾಗಿತ್ತು, ಆಂತರಿಕವಾಗಿಯೂ ಕೂಡ ತುಂಬ ಚೆನ್ನಾಗಿತ್ತು. ಯಾಕೆಂದರೆ ವ್ಯಾಪಾರ ಕೇವಲ ಗ್ರಾಮಗಳಿಗಷ್ಟೇ ಸೀಮಿತಗೊಂಡಿತ್ತು ಅಂತ ಅನ್ಕೊಳ್ಳಂಗಿಲ್ಲ. ಬಹಳ ಅದ್ಭುತವಾಗಿ ವ್ಯಾಪಾರಗಳಲ್ಲೂ ಅತ್ಯುತ್ತಮವಾಗಿರ್ತಕ್ಕಂಥ ವ್ಯಾಪಾರ ವಿನಿಮಯವನ್ನು ಮಾಡ್ಕೊಂಡಿದ್ರು. ವ್ಯಾಪಾರಗಳಲ್ಲಿ ಕಂಡ ಕುಸಿತಗಳು ಮುಂದೆ ಇವರ ಸಾಮ್ರಾಜ್ಯವೇ ಅವನತಿ ಆಗುವಷ್ಟು ಮಟ್ಟಿಗೆ ಇವ್ರ ವ್ಯಾಪಾರ ಡಿಪೆಂಡ್ ಆಗಿತ್ತು ಅಂತ ಕೇಳೋಕ್ಕೆ ಬಹಳ ಒಂಥರ ಬೇಜಾರಾಗತ್ತೆ. ಅದ್ಭುತವಾಗಿರ್ತಕ್ಕಂಥ ವ್ಯಾಪಾರ ವಾಣಿಜ್ಯಗಳಿತ್ತಂಥದ್ದು ಮುಂದೆ ಇವು ಕುಸಿತ ಕಂಡಾಗ ಗುಪ್ತ ಸಾಮ್ರಾಜ್ಯದ ನಗರ ಕೇಂದ್ರಗಳು ಅವನತಿಯಾಗಿದ್ದೇ ಈ ಕಾರಣಕ್ಕೆ ಅಂತ ಇತಿಹಾಸ ಹೇಳುತ್ತೆ. ಈ ಸಂದರ್ಭದಲ್ಲಿ ಪಾಟಲಿಪುತ್ರ ಕೇವಲ ಒಂದು ಗ್ರಾಮವಾಗಿ ಬದಲಾವಣೆ ಆಗ್ಬಿಡ್ತು. ಸಂಪದ್ಭರಿತವಾದಂಥ ರಾಜಧಾನಿ ಒಂದು ಸಣ್ಣ ಹಳ್ಳಿಯಾಗಿ ಕನ್ವರ್ಟ್ ಆಗಿ ಹೋಗಿತ್ತಂತೆ. ಅಷ್ಟು ಗುಪ್ತ ಸಾಮ್ರಾಜ್ಯ ಅವನತಿಗೆ ಬಂದೋಗಿತ್ತು, ಡಿಪೆಂಡ್ ಅಪಾನ್ ಅದರ ಟ್ರೇಡ್ ಕನೆಕ್ಷನ್ಸ್ ಫೇಲ್ ಆಗಿದ್ದಕ್ಕೆ. ಇನ್ನು ಭಕ್ತಿ ವಿಚಾರದಲ್ಲೂ ಕೂಡ ಅನೇಕ ಧರ್ಮಗ್ರಂಥಗಳು, ಧರ್ಮಶಾಸ್ತ್ರಗಳು, ಪುರಾಣಗಳ ಸೃಷ್ಟಿಯ ಕಾಲ ಅಂದರೆ ಅದು ಗುಪ್ತರದ್ದು. ಹಾಗಾಗಿ ವರಹಮಿಹಿರ, ಒಂದನೇ ಭಾಸ್ಕರ, ಆರ್ಯಭಟ, ಚರಕ, ಸುಶ್ರುತ ಈ ಎಲ್ಲ ಶ್ರೇಷ್ಠ ವಿಜ್ಞಾನಿಗಳ ಕೊಡುಗೆಗಳು ಮತ್ತು ಆರ್ಯಭಟನಂತವರು ಕೊಟ್ಟಿರುವಂತಹ ಜ್ಯೋತಿಷ್ಯ ಶಾಸ್ತ್ರ, ಖಗೋಳ, ಗಣಿತದ ಅಧ್ಯಯನ ಮತ್ತು ಚರಕ ಮತ್ತು ಸುಶ್ರುತರು ಕೊಟ್ಟಂಥ ವೈಜ್ಞಾನಿಕ ಕ್ಷೇತ್ರದ ಒಂದು ವಿಜ್ಞಾನದ ಅಧ್ಯಯನಗಳು ಇವೆಲ್ಲವೂ ಆ ಕಾಲದ ಶ್ರೇಷ್ಠ ಕೊಡುಗೆ ಅಂತ ನಾವು ತಿಳ್ಕೊಳ್ಬೋದು. ಮುಂದೆ ಈ ಪಾಠದಲ್ಲಿ ಬರುವಂತಹ ಇಂಟ್ರೆಸ್ಟಿಂಗ್ ಇನ್ನೊಂದು ಟಾಪಿಕ್ ಅಂತಂದರೆ ವರ್ಧನ ಸಾಮ್ರಾಜ್ಯ. ಇವರನ್ನು ಪುಷ್ಯಭೂತಿಗಳು ಅಂತಲೂ ಕೂಡ ಕರೀತಾರೆ. ಇಲ್ಲಿ ನಮಗೆ ಬರೋ ಪ್ರಶ್ನೆ ಇದೆ, ವರ್ಧನ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ ಚೀನಿ ಪ್ರವಾಸಿಗ ಯಾರು ಅಂತ ಕೇಳ್ತಾರೆ. ಭಾಳ ಸರಿ ಕೇಳಿರೋ ಪ್ರಶ್ನೆ. ಚೀನಿ ಪ್ರವಾಸಿಗ ಯಾರು ಅಂದರೆ ಪಾಹಿಯಾನ್, ಹುಯೆನ್ಸಾಂಗ್, ಮೆಗಾಸ್ತಾನೀಸ್, ಇತ್ಸಿಂಗ್ ಅಂತಿದ್ದಾನೆ. ಅದರಲ್ಲಿ ನಿಮ್ಮ ಉತ್ತರ ಏನಾಗಿರಬೇಕು ಅಂದರೆ ಹುಯೆನ್ಸಾಂಗ್ ಆಗಿರಬೇಕು. ಪಾಹಿಯಾನ್ ಎರಡನೇ ಚಂದ್ರಗುಪ್ತನ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದ. ಹುಯೆನ್ಸಾಂಗ್ ವರ್ಧನ ಸಾಮ್ರಾಜ್ಯದ ಹರ್ಷವರ್ಧನನ ಆಸ್ಥಾನಕ್ಕೆ. ಮೆಗಾಸ್ತಾನೀಸ್ ಈತ ಗ್ರೀಕರ ಸೆಲ್ಯೂಕಸ್ನ ಆಡಳಿತಾಧಿಕಾರಿಯಾಗಿದ್ದವನು, ರಾಯಭಾರಿಯಾಗಿ ಚಂದ್ರಗುಪ್ತನ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದ. ಇನ್ನು ಇತ್ಸಿಂಗ್ ಯಾವುದೇ ಸಾಮ್ರಾಜ್ಯಕ್ಕೆ, ಎಲ್ಲ ಸಾಮ್ರಾಜ್ಯಕ್ಕೂ ಬಂದು ಹೋದರೆ ಯಾವುದೇ ರಾಜಮನೆತನದ ರಾಜ ಸಂಸ್ಥಾನದ ಕೇಂದ್ರಕ್ಕೆ ಇವನು ಭೇಟಿ ಕೊಟ್ಟಿಲ್ಲ. ಹಾಗಾಗಿ ಇವನನ್ನು ಒಬ್ಬ ಬೌದ್ಧ ಯಾತ್ರಿಕ ಅಂತಷ್ಟೇ ಹೇಳ್ತೀವಿ. ಹಾಗಾಗಿ ವರ್ಧನರು ಕೂಡ ನಮ್ಮಲ್ಲಿ ಒಂದು 2 ಶತಮಾನಗಳ ಕಾಲ ರಾಜ್ಯವನ್ನು ಮಾಡಿದಂತಹ ಒಂದು ಗುಪ್ತ ಸಾಮ್ರಾಜ್ಯ ಅವನತಿ ಆದಮೇಲೆ ಉತ್ತರ ಭಾರತದಲ್ಲಿ ಅನೇಕ ರಾಜ್ಯಗಳು ಹುಟ್ಕೊಂಡ್ವು. ಆ ಅನೇಕ ರಾಜ್ಯಗಳಲ್ಲೂ ಕೂಡ ಈ ಪುಷ್ಯಭೂತಿಗಳ ಸಾಮ್ರಾಜ್ಯವು ಒಂದಾಗಿತ್ತು. ಹಾಗಾಗಿ ಈ ಪುಷ್ಯಭೂತಿಗಳು ಥಾಣೇಶ್ವರದಿಂದ ತಮ್ಮ ರಾಜ್ಯವನ್ನು ಆರಂಭ ಮಾಡ್ತಾರೆ. ಮುಂದೆ ಕನೋಜನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಳ್ತಾರೆ. ಮುಂದೆ ಮೊದಲ ಇತಿಹಾಸ ಪುಸ್ತಕಗಳಲ್ಲೆಲ್ಲ ಥಾಣೇಶ್ವರದ ವರ್ಧನರು ಅಂತಲೇ ಬರ್ತಾ ಇತ್ತು. ಈಗ ಕನೌಜ್ನ ವರ್ಧನರು ಅಂತಲೂ ಕೂಡ ಕೊಡ್ತಾರೆ. ಈ ವರ್ಧನರು ತೆಗೆದು ಪುಷ್ಯಭೂತಿಗಳು ಅಂತಲೂ ಕೊಡ್ತಾರೆ. ಸೊ ಇವೆಲ್ಲ ನಿಮಗೆ ನೆನಪಿರಬೇಕು.
ಅನೇಕ ತಾಮ್ರ ಶಾಸನಗಳು ಬಹಳ ವಿಶೇಷವಾಗಿ ಈ ವರ್ಧನ ಸಾಮ್ರಾಜ್ಯದ ದಾಖಲೆಗಳಾಗಿದ್ದಾವೆ ನಮಗೆ. ಅದರಲ್ಲೂ ಇವರ ಸಾಮ್ರಾಜ್ಯದಲ್ಲಿ ಇದ್ದಂತಹ ಅಂದರೆ ಹರ್ಷವರ್ಧನನ ಕಾಲದಲ್ಲಿದ್ದಂಥ ಶ್ರೇಷ್ಠ ಒಂದು ಸಂಸ್ಕೃತ ವಿದ್ವಾನ್ ಬಾಣ ಬರೆದಂಥ ಹರ್ಷಚರಿತೆ ಹಾಗೂ ಚೀನಾದ ಪ್ರವಾಸಿ ಹುಯೆನ್ ಸ್ಯಾಂಗ್ ಬರೆದಂಥ ಸಿಯುಕಿ ಗ್ರಂಥಗಳು ಈ ಒಂದು ವರ್ಧನ ಸಾಮ್ರಾಜ್ಯದ ವಿಶೇಷತೆಯನ್ನು ನಮಗವು ಎಕ್ಸ್ಪ್ಲೈನ್ ಮಾಡ್ತವೆ. ಹಾಗಾದರೆ ಈ ಪುಷ್ಯಭೂತಿಗಳು ಅಥವಾ ವರ್ಧನ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ ಬಂದರೆ ಅದೇನೇ ಪುಷ್ಯಭೂತಿ ಈ ಸಾಮ್ರಾಜ್ಯದ ಸ್ಥಾಪಕ. ಹಾಗಾದ್ರೆ ಈ ಸಂತತಿಯ ದೊರೆಗಳನ್ನು ಒಂದು ಸಾರಿ ನೋಡ್ಕೊಳ್ಳಿ. ಪ್ರತಿ ಬಾರಿ ನಾವು ಬರೀ ಹರ್ಷವರ್ಧನನ ಬಗ್ಗೆನೇ ನೋಡ್ಕೋತೀವಿ. ಆತ ವರ್ಧನ ಸಾಮ್ರಾಜ್ಯದ ಕೊನೆಯ ದೊರೆ. ತವನಿಗಂತ ಮುಂಚೆ ಸ್ಥಾಪಕ ಪುಷ್ಯಭೂತಿ ನಂತರ ನರವರ್ಧನ ಆಳ್ವಿಕೆ ಮಾಡ್ದ, ಆಮೇಲೆ ರಾಜವರ್ಧನ, ಆಮೇಲೆ ಆದಿತ್ಯವರ್ಧನ, ಪ್ರಭಾಕರವರ್ಧನ, ಎರಡನೇ ರಾಜವರ್ಧನ ಬರ್ತಾನೆ. ಅದಾದ ನಂತರ ಹರ್ಷವರ್ಧನ ನಮಗೆ ಸಿಗ್ತಾನೆ. ಅಲ್ಲಿ ಮಧ್ಯದಲ್ಲಿ ಒಂದು ಸಣ್ಣ ಸ್ಟೋರಿ ಇದೆ. ರಾಜಶ್ರೀ ಅಂತ ಹರ್ಷವರ್ಧನನ ಸಹೋದರಿ. ಅವಳನ್ನು ಬೌದ್ಧ ಸನ್ಯಾಸಿಯ ಒಂದು ಆಶ್ರಮದಲ್ಲಿಟ್ಟು ಸಂರಕ್ಷಣೆ ಮಾಡಿ ಗೌಡ ದೊರೆಗಳಿಂದ ಅವಳನ್ನು ಸಂರಕ್ಷಣೆ ಮಾಡಿದ್ದ. ಮುಂದೆ ಪ್ರಬಲನಾದಂಥ ರಾಜನಾದ ಅಂತ. ಹಾಗಾಗಿ ಪುಷ್ಯಭೂತಿ ಈ ಸಾಮ್ರಾಜ್ಯದ ಸ್ಥಾಪಕ. ಪ್ರಭಾಕರವರ್ಧನ ಹಾಗೂ ಹರ್ಷವರ್ಧನರು ಈ ಕಾಲದಲ್ಲಿ ಬರುವಂಥ ಶ್ರೇಷ್ಠ ದೊರೆಗಳು. ಯಾಕೆಂದರೆ ಹರ್ಷವರ್ಧನನ ತಂದೆಯಾಗಿದ್ದ ಪ್ರಭಾಕರವರ್ಧನ ಹಾಗೂ ಹರ್ಷವರ್ಧನನ ಸೋದರ ರಾಜವರ್ಧನ ಮರಣದ ನಂತರ ತಾಣೇಶ್ವರದ ಅಧಿಪತಿಯಾಗ್ತಾನೆ 606ರಲ್ಲಿ. ಭಾಳ ಚಿಕ್ಕ ವಯಸ್ಸಿನಲ್ಲಿ ಸಾಮ್ರಾಜ್ಯದ ಅಧಿಕಾರವನ್ನು ವಹಿಸ್ಕೊಂಡಿದ್ದ. ಸೋದರಿ ರಾಜಶ್ರೀಯನ್ನು ಕನೌಜ್ನ ದೊರೆಯ ರಾಜನಿಗೆ ಕೊಟ್ಟು ಮದುವೆ ಮಾಡೋದ್ರ ಮುಖಾಂತರ ಸಂರಕ್ಷಿತವಾಗಿತ್ತು ಇವನ ಸಾಮ್ರಾಜ್ಯ. ಬಟ್ ಈ ಒಂದು ಸಂರಕ್ಷಿತವಾದ ಸಾಮ್ರಾಜ್ಯದಲ್ಲೂ ಇತಿಹಾಸದಲ್ಲಿ ಒಂದು ಅದ್ಭುತವಾದ ದಾಖಲೆ ಬರುತ್ತೆ. ಅದೇ ಉತ್ತರದ ವರ್ಧನ ಸಾಮ್ರಾಜ್ಯಕ್ಕೂ ಮತ್ತು ದಕ್ಷಿಣದ ಬಾದಾಮಿ ಚಾಲುಕ್ಯರಿಗೂ ನಡೆದಂಥ ಪ್ರಮುಖ ಯುದ್ಧ ಯಾವುದು ಅಂತ. ಆವಾಗ ಕನೌಜ್, ಕಳಿಂಗ, ನರ್ಮದಾ ನದಿ, ಮಣಿಮಂಗಲ ಯುದ್ಧ ಅಂತ ಬರ್ತವೆ. ನೆನಪಿಟ್ಗಳೇ, ಇದರಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಅಂದರೆ ನರ್ಮದಾ ನದಿ ಕಾಳಗ ವರ್ಧನ ಸಾಮ್ರಾಜ್ಯಕ್ಕೂ ಮತ್ತು ದಕ್ಷಿಣದ ಪುಲಕೇಶಿಯ ಸಾಮ್ರಾಜ್ಯಕ್ಕೂ ಮಧ್ಯೆ ಗಡಿಯಾಗಿದ್ದೇ ಈ ನರ್ಮದಾ ನದಿ ಪಾತ್ರ. ಏನು ನಮಗೆ ಮಧ್ಯಪ್ರದೇಶ ಗುಜರಾತಲ್ಲಿ ಸಿಗ್ತದೆ, ಇದು ಉತ್ತರ ಭಾರತಕ್ಕೂ ದಕ್ಷಿಣ ಭಾರತಕ್ಕೂ ಒಂದು ಬಾರ್ಡರ್ ಆಗಿತ್ತಂತೆ. ಕಳಿಂಗ ಯುದ್ಧ ನಿಮಗೆ ಗೊತ್ತಿದೆ, ಅದು ಅಶೋಕ ಮಾಡಿದಂಥ ಏಕೈಕ ಯುದ್ಧ. ಅದರಲ್ಲಿ ಅಶೋಕ ಬೌದ್ಧ ಧರ್ಮೀಯನಾಗಿ ಪರಿವರ್ತನೆ ಆದ ಅಂತ. ಕನೌಜ್ ಯುದ್ಧ ನಿಮಗೆ ಗೊತ್ತಿದೆ, ಇದು ನಿಮಗೆ ರಾಷ್ಟ್ರಕೂಟರ ಕಾಲಕ್ಕೆ ಬರುತ್ತೆ. ಇನ್ನು ಮಣಿಮಂಗಲ ಕದನ ನೆನ್ಪಿಟ್ಕೊಳ್ಳಿ, ಇದು ಬಾದಾಮಿ ಚಾಲುಕ್ಯರು ವರ್ಸಸ್ ಪಲ್ಲವರ ನಡುವೆ ನಡೆದಂಥ ಯುದ್ಧ. ನಿಮಗೇನು ಮಹೇಂದ್ರವರ್ಮ ಮತ್ತು ನರಸಿಂಹವರ್ಮನ ನಡುವಿನ ಯುದ್ಧಗಳು ಓದುವಾಗ ಈ ಮಣಿಮಂಗಲ ಕದನ ಓದ್ತೀರ. ಆದರೆ ಎಕ್ಸಾಕ್ಟಾಗಿ ಮಣಿಮಂಗಲ ಕದನ ಯಾರ ನಡುವೆ ನಡೆಯಿತು? ಒಂದು ಕಡೆ ಪುಲಕೇಶಿ ಇದ್ದ, ಇಮ್ಮಡಿ ಪುಲಕೇಶಿ, ಅದರ ಆಪೋಸಿಟ್ ಪಲ್ಲವರ ದೊರೆ ಯಾರು? ಎರಡೇ ಆಪ್ಷನ್ ಕೊಡ್ತೀನಿ, ಮಹೇಂದ್ರವರ್ಮ, ನರಸಿಂಹವರ್ಮ. ಇದರಲ್ಲಿ ಯಾರು ಅಂತ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ, ನೋಡ್ತೀನಿ. ಹಾಗಾದರೆ ಬಂಗಾಳದ ದೊರೆಯಾಗಿರ್ತಕ್ಕಂಥ ಶಶಾಂಕ ಕನೌಜ್ನ ದೊರೆಯನ್ನು ಕೊಂದಾಕಿದ ತಕ್ಷಣ ರಾಜಶ್ರೀ ವಿಧವೆ ಆಗ್ತಾಳೆ. ಹರ್ಷನು ಈ ಒಂದು ಕನೌಜ್ ಪ್ರಾಂತ್ಯವನ್ನು ವಶಪಡಿಸಿಕೊಂಡು ಬಂಗಾಳದ ರಾಜನ ಮೇಲೆ ದಂಡಯಾತ್ರೆ ಹೋದ. ಅವನನ್ನು ಸೋಲಿಸ್ದ. ಬಂಗಾಳ ಹಾಗೂ ಮಗಧ ಇವನ ಆಳ್ವಿಕೆಗೆ ಒಳಪಡ್ತು. ದಕ್ಷಿಣದಲ್ಲಿ ನರ್ಮದಾ ನದಿಯನ್ನು ದಾಟಿ ಇಮ್ಮಡಿ ಪುಲಕೇಶಿ ಇವನ ಆಸ್ಥಾನಕ್ಕೆ ಬಂದಿದ್ದ. ಕಾರಣ ಇಷ್ಟೇ, ಕನೌಜ್ನ ಎರಡನೇ ಯಶೋವರ್ಮ ಇನ್ನೇನು ಪುಲಕೇಶಿ ತನ್ನ ಮೇಲೆ ಹರ್ಷವರ್ಧನ ತನ್ನ ಮೇಲೆ ದಾಳಿ ಮಾಡ್ತಾನೆ ಅಂದಾಗ ಪುಲಕೇಶಿಗೆ ರಾಜತಾಂತ್ರಿಕ ಒಂದು ಸಂದೇಶವನ್ನು ಕಳಿಸ್ತಾನೆ. ಇದರಿಂದಾಗಿ ಇವರಿಬ್ಬರ ನಡುವೆ ಯುದ್ಧ ಆಯಿತು. ಹಾಗಾಗಿ ಈ ಯುದ್ಧದಲ್ಲಿ ನಿಮಗೆ ಗೊತ್ತಿದೆ, ಚಾಲುಕ್ಯದ ಕನ್ನಡದ ದೊರೆ ಪುಲಕೇಶಿ ಭಾಳ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ದ ಅಂಥೇಳಿ ನಮಗೆ ದಕ್ಷಿಣದ ಬಾದಾಮಿ ಪುಲಕೇಶಿಯ ಶಾಸನಗಳು, ಐಹೊಳೆ ಶಾಸನದಲ್ಲಿ ಅದರ ವಿವರಣೆ ನಮಗದು ಸಿಗತ್ತೆ. ಪುಲಕೇಶಿ ಆಸ್ಥಾನದಂಥ ರವಿಕೀರ್ತಿ ಅವನು ಬರೆಸಿದಂಥ ಶಾಸನದಿಂದ ನಮಗೆ ಗೊತ್ತಾಗತ್ತೆ. ಆದರೂ ಪುಲಕೇಶಿಯ ವಿರುದ್ಧ ಪರಾಭವಗೊಂಡ ಹರ್ಷ ತನ್ನ ಒಂದು ವಿಚಾರಗಳನ್ನು ಏನು ಅಂತ ಅವನಿಗೆ ಹೇಳಿದ ಮೇಲೆ ಆ ಇಡೀ ಸಾಮ್ರಾಜ್ಯವನ್ನು ಪುನಃ ಪುಲಕೇಶಿ ಹರ್ಷವರ್ಧನಿಗೆ ಒಪ್ಪಿಸಿದ್ದ ಅಂತ ಕೂಡ ಹೇಳ್ತೀವಿ. ಓಕೆ, ಹಾಗಾಗಿ ಇದು ಒಂದು ರೀತಿ ರಾಜತಾಂತ್ರಿಕ ಒಪ್ಪಂದ ಅಂತಲೇ ಹೇಳ್ಬೋದು. ಕೊನೆಗೆ ಬಹಳ ವಿಶೇಷವಾದಂಥ ಆಡಳಿತ ವ್ಯವಸ್ಥೆಯನ್ನು ಸೆಟ್ ಮಾಡಿದ್ದೇ ವರ್ಧನ ಸಾಮ್ರಾಜ್ಯದಲ್ಲಿ. ಅದರಲ್ಲಿ ನಿಮಗೆ ಮಹಾಸಂಧಿ ವಿಗ್ರಹಿಕ ಅಂತ ಬರುತ್ತೆ. ಅಂದರೆ ಮಹಾಸಂಧಿ ವಿಗ್ರಹಿಕ ಅಂತಂದರೆ ಈಗಿನ ನಮ್ಮ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಅಂತೀವಲ್ವಾ, ವಿದೇಶಾಂಗ ಖಾತೆ, ಅದನ್ನು ಮಾಡ್ತಿದ್ದವರು ಮಹಾಸಂಧಿ ವಿಗ್ರಹಿಕ. ಮಹಾಬಲಾಧಿಕೃತ ಅಂತ ಬರುತ್ತೆ, ಕಮ್ಯಾಂಡರ್ ಇನ್ ಚೀಫ್ ಅಂತೀವಲ್ಲ, ಮಹಾಸೇನಾಧಿಪತಿ ಅವನು.
ಇನ್ನು ಭೋಗಪತಿ ಅಂತಿದ್ದರೆ ಅದು ಕಂದಾಯದ ಅಧಿಕಾರಿ, ದೂತ ಅಂತಿದ್ದ ಈತ ಮೆಸೆಂಜರ್. ಹೀಗೆ ಅನೇಕ ರೀತಿಯ ವ್ಯವಸ್ಥಿತ ಆಡಳಿತ ವರ್ಗಗಳು ವರ್ಧನ ಸಾಮ್ರಾಜ್ಯದಲ್ಲಿ ನಮಗೆ ಕಾಣಸಿಗ್ತವೆ. ಆದರೆ ವೆರಿ ಇಂಟ್ರೆಸ್ಟಿಂಗ್ ಇಲ್ಲೊಂದು ಅಂಶ ಇದೆ ನಮಗೆ. ವರ್ಧನ ಸಾಮ್ರಾಜ್ಯದಲ್ಲಿ ಪ್ರಸಿದ್ಧವಾದ ವಿಶ್ವವಿದ್ಯಾಲಯ ಯಾವುದು ಅಂತ ಕೇಳ್ತಾರೆ. ವರ್ಧನ ಸಾಮ್ರಾಜ್ಯ ಅಂದ ತಕ್ಷಣ ನಿಮ್ಮ ತಲೆಯಲ್ಲಿ ಬರೋದೇ ನಳಂದ ವಿಶ್ವವಿದ್ಯಾಲಯ. ಕರೆಕ್ಟ್. ನೋಡಿ, ನಳಂದ ವಿಶ್ವವಿದ್ಯಾಲಯ ಸ್ಥಾಪಕ ಯಾರು ಅಂತ ಪ್ರಶ್ನೆ ಕೊಟ್ಟು ಹರ್ಷವರ್ಧನ ಕೊಟ್ಟಾಗ ನಿಮಗೆ ಭಾಳ ಸರಿ ಕನ್ಫ್ಯೂಸಲ್ಲಿ ಹಾಕ್ಬಿಡ್ತೀರಾ. ಇಟ್ಸ್ ಎ ರಾಂಗ್. ನೆನಪಿರಲಿ, ಅದು ಗುಪ್ತ ಸಾಮ್ರಾಜ್ಯದವರ ಇದನ್ನು ಕಟ್ಟಿದ್ದು. ಆದರೆ ಇದನ್ನು ವಿಶ್ವಮಟ್ಟಕ್ಕೆ ಬೆಳೆಸಿದವನು ಮಾತ್ರ ಹರ್ಷವರ್ಧನ. ಹಾಗಾಗಿ ನಳಂದ ವಿಶ್ವವಿದ್ಯಾಲಯ ಬಹಳಷ್ಟು ರೀತಿಯ ಸಾಧನೆಗಳಿಗೆ ಇದು ಸಾಕ್ಷಿಯಾಗಿದೆ. ಯಾಕೆ ಅಂತಂದರೆ ಭಾರತದಲ್ಲಿರ್ತಕ್ಕಂಥ ಅಪೂರ್ವ ನಂಬಿಕೆಗಳು, ವಿಚಾರಗಳು, ವಿಜ್ಞಾನ, ಸಾಹಿತ್ಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡೋಗಿದ್ದಿದು. ಹಾಗಾಗಿ ಈ ಒಂದು ಸಾಮ್ರಾಜ್ಯಕ್ಕೆ ಬೌದ್ಧ ಯಾತ್ರಿಕರುಗಳು ಬಹಳ ಜನ ಬರ್ತಾಯಿದ್ರು. ಬೌದ್ಧದ ಎಲ್ಲ ಪರಂಪರೆಗಳು ಇಲ್ಲಿ ಬೆಳವಣಿಗೆ ಆಗಿದ್ದನ್ನು ನೋಡಿದ್ದಾರೆ. ಹಾಗಾಗಿ ಈ ಒಂದು ಸಾಮ್ರಾಜ್ಯದಲ್ಲಿ ಬುದ್ಧ ನಳಂದಕ್ಕೆ ಭೇಟಿ ನೀಡಿದ್ದ. ಹಂಗಾಗಿ ಹರ್ಷವರ್ಧನ 25 ಮೀಟರ್ ಎತ್ತರದ ಕಂಚಿನ ಬುದ್ಧ ಪ್ರತಿಮೆಯನ್ನು ನಳಂದಕ್ಕೆ ಕಾಣಿಕೆ ನೀಡಿದ್ದ ಅಂತ ಕೂಡ ನಮ್ಮಲ್ಲಿ ಅಲ್ಲಿ ಉಲ್ಲೇಖ ಕಂಡುಬರುತ್ತೆ. ಆದರೆ ಕುಮಾರಗುಪ್ತನ ಅದ್ಭುತವಾದಂಥ ಕೊಡುಗೆ ಇದ್ದರೂ ಕೂಡ ಇಲ್ಲಿ ಅಧ್ಯಾಪಕರುಗಳಾಗಿ ನಾಗಾರ್ಜುನ, ದಿನ್ನಾಗ, ಧರ್ಮಪಾಲ ಅಂತಕ್ಕಂಥ ಶ್ರೇಷ್ಠ ವಿದ್ವಾಂಸರು ಇಲ್ಲಿ ಬೋಧಿಸ್ತಾ ಇದ್ರು. ಬಂದೋರಿಗೆಲ್ಲ ಅಡ್ಮಿಷನ್ ಇರ್ತಾಯಿತ್ತು ಅಂತ ಅಂದ್ಕೋಬೇಡಿ. ಈ ಒಂದು ಯೂನಿವರ್ಸಿಟಿಗೆ ಅಡ್ಮಿಷನ್ಸ್ ಆಗಬೇಕು ಅಂದರೆ ಈ 25 ವಿದ್ವಾಂಸರುಗಳು ಕೇಳೋ ಪ್ರಶ್ನೆಗಳಿಗೆ ಅವ್ರು ಉತ್ತರಿಸಬೇಕಾಗಿತ್ತು. ಆಮೇಲೆ ಅವನಿಗೆ ಅಡ್ಮಿಷನ್ಸ್. ಬಟ್ ಇಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಯೂನಿವರ್ಸಿಟಿ ಇಲ್ಲಿತ್ತು. 2 ಹಂತದಲ್ಲಿ ಪರೀಕ್ಷೆಗಳನ್ನು ಮುಗಿದ ಮೇಲೆ ಅವನಿಗೆ ಅಧ್ಯಯನ. ಹಂಗಾಗಿ ಚೀನಾದ ಪ್ರವಾಸಿಗ ಹುಯೆನ್ಸಾಂಗ್ ಕೂಡ ಇಲ್ಲಿ ಭೇಟಿ ನೀಡಿದ್ದಿದೆ. ಹಾಗಾಗಿ ಈ ಒಂದು ಅದ್ಭುತವಾದ ಯೂನಿವರ್ಸಿಟಿ ವರ್ಣನೆ ಅವನಲ್ಲೂ ಸಿಗತ್ತೆ. ನಂತರ ಈ ಪ್ರದೇಶದಲ್ಲಿ ಅನೇಕ ಸ್ತೂಪಗಳು, ಚೈತ್ಯಾಲಯಗಳು, ವಿಹಾರಗಳು, ವಿಶ್ರಾಂತಿ ಗೃಹಗಳು ಮತ್ತು ವಿದ್ಯಾರ್ಥಿಗಳು ಕುಳಿತು ವಿಶ್ರಮಿಸಲು, ಓದಲು ಎಲ್ಲ ರೀತಿಯ ಕೊಠಡಿಗಳು, ಧ್ಯಾನ ಕೊಠಡಿಗಳು, ಬೋಧನಾ ಕೊಠಡಿಗಳು, ಉಪಹಾರ ಗೃಹಗಳು ಎಲ್ಲವುಗಳನ್ನು ವ್ಯವಸ್ಥಿತವಾಗಿ ಮಾಡಿತ್ತು. ಹಾಗೆ ಅಶೋಕ, ಗುಪ್ತ ದೊರೆಗಳು ಮತ್ತು ವರ್ಧನ ಸಾಮ್ರಾಜ್ಯದವರೆಲ್ಲ ಈ ಪ್ರದೇಶಗಳನ್ನು ತುಂಬ ಡೆವಲಪ್ ಮಾಡ್ತಾರೆ. ಎಷ್ಟು ಅದ್ಭುತವಾಗಿದ್ದಂಥ ಯೂನಿವರ್ಸಿಟಿ ಯಾಕೆ ನಾಶ ಆಯಿತು ಅಂತ ನಿಮ್ಗೆ ಯೋಚನೆ ಮಾಡಿದ್ರೆ ಭಾಳ ಆಶ್ಚರ್ಯ ಆಗುತ್ತೆ. ಯಾಕೆ ಅಂತಂದರೆ ಈ ನಳಂದ ವಿಶ್ವವಿದ್ಯಾಲಯವನ್ನು ಸುಟ್ಟು ಹಾಕಿದವನೇ ಬಕ್ತಿಯಾರ್ ಖಿಲ್ಜಿ. ಬಕ್ತಿಯಾರ್ ಖಿಲ್ಜಿಗೆ ಈ ನಳಂದದ ವೈಭವವನ್ನು ನೋಡೋದಕ್ಕಾಗಲ್ಲ ಅವನ ಕೈಲಿ. ಜೊತೆಗೆ ಈ ನಳಂದ ವಿಶ್ವವಿದ್ಯಾಲಯಕ್ಕೆ ಅವನಿಗೆ ಎಂಟ್ರಿ ಕೊಡದೇ ಇದ್ದದ್ದು ಒಂದು ಸಿಟ್ಟು. ಇನ್ನೂ ಹೇಳಬೇಕು ಅಂತಂದರೆ ಇವನು ಮೊಹಮ್ಮದ್ ಘೋರಿಯ ದಂಡನಾಯಕ. ಯಾಕೆಂದರೆ ಮೊಹಮ್ಮದ್ ಘೋರಿ ಸತ್ತ ಮೇಲೆ ಅವನ ಸಾಮ್ರಾಜ್ಯವನ್ನು 4 ಭಾಗ ಮಾಡಿದರು. ಒಂದು ಘೋರ್ ಸಾಮ್ರಾಜ್ಯದ ಪ್ರಾಂತ್ಯಗಳಾದರೆ, ಇನ್ನೊಂದು ಪಾಕಿಸ್ತಾನದ ಮುಲ್ತಾನ್ ಪ್ರಾಂತ್ಯ, ಮತ್ತೊಂದು ದೆಹಲಿ ಪ್ರಾಂತ್ಯ, ಇನ್ನೊಂದು ಬಂಗಾಳ ಮತ್ತು ಬಿಹಾರ ಪ್ರಾಂತ್ಯ. ಅದೇ ದೆಹಲಿ ಪ್ರಾಂತ್ಯವನ್ನು ಕುತುಬುದ್ದೀನ್ ಐಬಕ್ ಇಟ್ಕೊಂಡಿದ್ದ. ಆದರೆ ಇಲ್ಲಿ ಬಿಹಾರ ಬಂಗಾಳ ಪ್ರಾಂತ್ಯವನ್ನು ಬಕ್ತಿಯಾರ್ ಖಿಲ್ಜಿ ಕೊಟ್ಟಿದ್ದರು. ಅವನೊಬ್ಬ ಈ ಒಂದು ಏನು ನಾವು ಧರ್ಮದ ಅತೀವ ನಂಬಿಕೆ ಉಳ್ಳವನು. ಕೇವಲ ಇಸ್ಲಾಂ, ದಾರುಲ್ ಇಸ್ಲಾಂ ನೀತಿಯನ್ನು ಸ್ಥಾಪನೆ ಮಾಡಲೇಬೇಕು ಅನ್ನೋ ಕಾರಣಕ್ಕಾಗಿ ಇಲ್ಲಿದ್ದ ಸಂಸ್ಕೃತ ಗ್ರಂಥಗಳು, ವಿದ್ವಾಂಸರು ಅವನಿಗೆ ಕೊಡದೇ ಇದ್ದಂಥ ಮರ್ಯಾದೆ, ಇದೆಲ್ಲದನ್ನು ನೋಡಿ ಬಕ್ತಿಯಾರ್ ಖಿಲ್ಜಿ ಈ ಯೂನಿವರ್ಸಿಟಿಯನ್ನು ಬೆಂಕಿ ಹಾಕಿದ ಅಂತ ಹೇಳ್ತೀವಿ. ಹಾಗೆ ಸುಟ್ಟು ಹೋಗಿದ್ದಂಥ ನಳಂದದಿಂದಾಗಿಯೇ ಭಾರತ ಎಷ್ಟೋ ಶತಮಾನಗಳ ಕಾಲ ಹಿಂದಕ್ಕೆ ಹೋಯಿತು ಅಂತ ಹೇಳ್ತಾರೆ. ಯಾಕೆಂದರೆ ಅಭೂತಪೂರ್ವ ಗ್ರಂಥಗಳು ನಾಶವಾಗಿದ್ದೇ ಇಲ್ಲಿ. ಇಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರಧಾರೆಗಳು ನಿಮಗೆ ಈ ಪಠ್ಯದಲ್ಲಿ ಅದ್ಭುತವಾಗಿ ಹೇಳಿದ್ದೇನೆ. ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದಂಥ ಸುಂದರವಾಗಿರ್ತಕ್ಕಂಥ ಪಠ್ಯಪುಸ್ತಕ ವಿಶ್ಲೇಷಣಾ ಸರಣಿಗಳು ಬರುತ್ತೆ. ಸ್ಟೇ ವಿತ್ ಅಸ್. ರಮೇಶ್ ಸರ್, ಥ್ಯಾಂಕ್ ಯು, ಬಾಯ್. ಮುಂದಿನ ಪಾಠದಲ್ಲಿ ಮತ್ತೆ ಸಿಗ್ತೀನಿ.